ಏನಾರ ಅರ್ಥ ಆಯ್ತಾ? ನಮ್ಮ ತಾಯಣೆಗೂ ಇಲ್ಲ ಗುರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಈಗ ಸ್ಯಾಂಡಲ್ವುಡ್ನಲ್ಲಿ ಶಾಲಿವಾಹನ ಶಕೆ ಶುರುವಾಗಿದೆ. ಅಂದರೆ ಶಾಲಿವಾಹನ ಶಕೆ ಎನ್ನುವಂತಹ ಟೈಟಲ್ ಈಗಾಗಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ. ಟೈಟಲ್ ಹಾಗೆ ಪೋಸ್ಟರ್, ಅದರ ಜೊತೆಗೆ ರಿಲೀಸ್ ಆದಂಥ ಟ್ರೈಲರ್ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಟ್ರೈಲರ್ ರಿಲೀಸ್ ಆದಮೇಲಂತೂ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಆಯಿತು. ಏನಿದು ಶಾಲಿವಾಹನ ಶಕೆ ಅಂದ್ರೇನು, ಯಾವ ವಿಚಾರವಾಗಿ ತೆಗೆದಿರುವಂತಹ ಸಿನಿಮಾ, ಈಗ ಯಾವ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಈಗ ಬರ್ತಾ ಇರುವಂತಹ ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇದ್ವಿ, ಇದರಲ್ಲಿ ಏನು ಸ್ಪೆಷಲ್, ವಿಭಿನ್ನತೆ ಏನಿದೆ, ಯಾಕೆ ಸಿನಿಮಾ ನೋಡಬೇಕು ಅನ್ನೋದು ಸಾಕಷ್ಟು ಜನರಿಗೆ ಇರುವಂಥ ಪ್ರಶ್ನೆ. ಹಾಗೆ ನನಗೆ ಕ್ಯೂರಿಯಾಸಿಟಿ. ಶಾಲಿವಾಹನ ಶಕೆ ಅನ್ನುವಂಥ ಪೋಸ್ಟರ್ ನೋಡ್ತಿದ್ದಂಗೆ ಏನು ಇಷ್ಟು ಚೆನ್ನಾಗಿ ಇಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ಜೊತೆಗೆ ನೀವು ನೋಡ್ಬೋದು ಇಲ್ಲಿನ ಥೀಮ್ ಕೂಡ ಟೀಮ್ದೇ ಪ್ಲ್ಯಾನ್. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಟೀಮ್ ಜೊತೆ ಮಾತಾಡೋದಕ್ಕೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸಿನಿಮಾ ಟೀಮ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಮೊದಲಿಗೆ ಚಿಲ್ಲರ್ ಮಂಜು ಅವರು ನಮ್ಮ ಜೊತೆ ಇದ್ದಾರೆ. ಸಿನಿಮಾದಲ್ಲಿ ನಟಿಸಿದ್ದಾರೆ, ಅಲ್ಲಿ ನಗಿಸಿದ್ದಾರೆ, ಇಲ್ಲಿ ನಟಿಸಿದ್ದಾರೆ, ಇಲ್ಲೇನು ಮಾಡ್ತಾರೆ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ಒಂದು ಕತೆ ಹೇಳ ಅಂತ ಬಂದವರು ಮೂರನೇ ಕತೆ ಕಾಲಿಟ್ಟಾಯಿತು. ಸೊ ಈ ಮೂರನೇ ಕತೆಲಿ ಏನು ಅರ್ಥ ಮಾಡಿಸ್ತಾರೆ ಅಥವಾ ಜನರಿಗೆ ಏನು ಇಷ್ಟ ಆಗುತ್ತೆ ಅಂತ ಅವ್ರನ್ನೇ ಕೇಳೋಣ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸಿನಿಮಾದಲ್ಲಿ ನಟಿಸಿ ನಿರ್ದೇಶಿಸಿರೋರು ಗಿರೀಶ್ ಅವರು. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ಎಸ್, ಏನು ಸುಂದರ ವೀಣಾ ಸರ್ ಎಲ್ರಿಗೂ ಗೊತ್ತು. ಭಾಳಷ್ಟು ಜನ ಅವರ ನಟನೆ, ಅವ್ರ ಆ್ಯಕ್ಟಿಂಗ್ ಅಂತಿದಂಗೆ ಸಖತ್ ಎಂಜಾಯ್ ಮಾಡ್ತಾರೆ. ಅವ್ರ ಸ್ಕ್ರೀನ್ ಮೇಲೆ ಬರ್ತಿದ್ದಂಗೆ ಅವರು ಕೂಡ ಚಿತ್ರದಲ್ಲಿ ನಟಿಸಿದ್ದಾರೆ. ಅವ್ರ ಪಾತ್ರ ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗಿದೆ. ಟ್ರೈಲರ್ ಒಂದಷ್ಟು ಗ್ಲಿಂಪ್ಸ್ ನೋಡಿದ್ದೀನಿ, ಆದರೂ ಕೇಳಬೇಕು ಅಂತ ನನಗಂತೂ ಆಸೆ ಇದೆ. ಅವ್ರ ಜೊತೆ ನಾನು ಅವ್ರನ್ನೂ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೊಡ್ಯೂಸರ್ ಅಂತ ಬಂದಾಗ ಎಲ್ಲನೂ ಪ್ರೊಡ್ಯೂಸ್ ಮಾಡಿ ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹೇಳಿ ಹಿಂದೆ ನಿಂತು ಶಕ್ತಿ ತುಂಬ್ತಾರೆ. ಆ ಶಕ್ತಿ ಜೊತೆಗೆ ತಾವು ನಟಿಸ್ತಾರೆ ಅಂದಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ. ಸಿನಿಮಾ ಚೆನ್ನಾಗಿ ಬರಬೇಕು, ಹಾಗೆ ಚೆನ್ನಾಗಿ ತೋರಿಸ್ಬೇಕು ಅನ್ನೋದೊಂದಿರುತ್ತೆ. ಸೊ ಸಿನಿಮಾದ ಪ್ರೊಡ್ಯೂಸರ್ ನಮ್ಮ ಜೊತೆ ಇದ್ದಾರೆ, ಶೈಲೇಶ್ ಕುಮಾರ್ ಸರ್. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ಖುಷಿ ಆಯಿತು, ಟ್ರೈಲರ್ ನೋಡಿ ಖುಷಿ ಆಯಿತು, ಟೈಟಲ್ ನೋಡಿ ಖುಷಿ ಆಯಿತು, ಪೋಸ್ಟರ್ ನೋಡಿ ಖುಷಿ ಆಯಿತು. ಸೊ ಫಸ್ಟ್ಗೆ ಶಾಲಿವಾಹನ ಶಕೆ ಅಂದ ತಕ್ಷಣ ಏನು ಹೇಳ್ತೀರಾ? ಅಲ್ಲ, ಫಸ್ಟ್ ನಾನೇ ಕೇಳ್ಬಿಟ್ರ, ಡೈರೆಕ್ಟರ್ ಇದ್ರು, ನೀವು ಹೇಳಿ. ಅದ್ರ ಡೀಟೇಲ್ಸ್ ಅವರೇ ಹೇಳ್ಬಿಡ್ತಾರೆ ಶಾಲಿವಾಹನ ಶಕೆ ಏನು ಅಂದ್ರೆ ಅಂತ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಶಾಲಿವಾಹನ ಶಕೆ ಹಿಂಗೆ ಹಿಂಗೆ ಅಂತ ಟೈಮ್ ಲೂಪ್ ಬಗ್ಗೆ ಇರ್ತಕ್ಕಂಥ ಒಂದು ಕತೆ. ಇದುವರೆಗೂ ಸುಮಾರು ನಾವು ಇಂಗ್ಲೀಷ್ ಮೂವಿಗಳಾಗಿರ್ಬೋದು, ಹಿಂದಿ ಎಲ್ಲ ಸುಮಾರು ನೋಡಿರ್ತೀವಿ ಟೈಮ್ ಲೂಪ್ ಬಗ್ಗೆ. ಬಟ್ ಇದೊಂಥರ ಹಳ್ಳಿ ಬೇಸ್ಡ್ ಟೈಮ್ ಲೂಪು, ಎಲ್ರಿಗೂ ಬೇಗ ಕನೆಕ್ಟ್ ಆಗೋಂಥ ಒಂದು ಒಳ್ಳೆ ಕತೆನ ನಮ್ಮ ನಿರ್ದೇಶಕರು ಗಿರೀಶ್ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನೀವು ಹೇಳಿದ್ರಿ ಅಲ್ಲಿ ನಗಿಸ್ತಿದ್ರು, ಇಲ್ಲೇನು ಮಾಡಿದ್ದಾರೆ ಅಂತ. ಬಟ್ ಇಲ್ಲಿ ನಾನು ನಗಿಸ್ತೇನೋ ಏನು ಮಾಡ್ತೀನೋ ಗೊತ್ತಿಲ್ಲ. ಇದೊಂದು ಪಾತ್ರ ನನಗೆ ಒಂದು ಹಳ್ಳಿಲಿ ಇರ್ತಕ್ಕಂಥ ಒಂದು ಪಾತ್ರವಾಗಿ ನಾನು ಇಲ್ಲಿ ಮಾಡಿದ್ದೀನಿ. ನಗಿಸ್ತೀನೋ ಏನು ಮಾಡ್ತೀನಿ ಅನ್ನೋದೆಲ್ಲ ಸಿನಿಮಾ ನೋಡೇ ಹೇಳ್ಬೇಕು ನೀವು. ಆ್ಯಕ್ಚುಲಿ ಪ್ರೀವಿಯಸ್ ಎಲ್ಲ ಗಿರೀಶ್ ಒಂದು ಟೆಕ್ನಾಲಜಿ ಬೇಸ್ಡ್ ಇರ್ತಾ ಇತ್ತು, ಇಲ್ಲಿ ದೇಸಿ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಇಷ್ಟ ಆಗೋ ರೀತಿಲಿ ಕತೆ ತೋರಿಸ್ಬೇಕು ಅಂತ. ಈಗ ಒಂದು ಕತೆ ಹೇಳಲ್ಲ ಅಂದವ್ರು ಹೆಂಗೆ ಮೂರನೇ ಕತೆ ಕಾಲಿಟ್ರಿ, ನಂಗೆ ಅದನ್ನು ಹೇಳಿ. ಮ್ಯಾಮ್, ಅದೇ ಒಂದೇನಪ್ಪ ಅಂದ್ರೆ, ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಕೆರಿಯರ್ ಬೇಸ್ ಅಂತ ಬಂದ್ರೆ, ಈಗ ಬೆಳಿಗ್ಗೆ ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರು ಮಧ್ಯಾಹ್ನ ಹೊಟ್ಟೆ ಹಸ್ದೆ ಸಿಗುತ್ತಲ್ಲ. ಸೊ ಹಂಗೆ ನೆಕ್ಸ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಒಂದು ಸಿನಿಮಾ ಕೆರಿಯರ್ ಅಂತ ಸ್ಟಾರ್ಟ್ ಆದಂಗೆ. ಸೊ ಒಂದ್ ಕತೆ ಹೇಳಾಯ್ತು. ಅದಾದ್ಮೇಲೆ ಅದು ಹಾರರ್ ಜಾನರ್ ಮಾಡಿದ್ದು. ವಾವ್ ಬಂದು ಒಂದು ಥ್ರಿಲ್ಲರ್ ಸಿನಿಮಾ ತರ ಫೀಲ್ ಅಲ್ಲಿ ಮಾಡಿದ್ದು. ಅದು OTT-ಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದು ಫಿಲಮು. ಸೊ ಅದಾದ್ಮೇಲೆ ಈಗ ಶಾಲಿವಾಹನ ಶಕೆ. ಅಂದ್ರೆ ಈಗ ಇಷ್ಟೆಲ್ಲ ಒಂದಷ್ಟು ಸಿನಿಮಾಗಳನ್ನ ನೋಡ್ತಾ ಇದ್ದು, ಒಂದಷ್ಟು ವರ್ಷಗಳಿಂದ ನಾವು ಏನ್ ಸಿನಿಮಾಗಳು ನೋಡ್ತಿದ್ದೋ ಅವೇ ಅಲ್ವಾ ನಮ್ದು ಇನ್ಫ್ಲೂಯೆನ್ಸ್ ಮಾಡೋದು. ಸೊ ಅದನ್ನೆಲ್ಲ ತಲೆಲಿಕೊಂಡು ಆಡಿಯನ್ಸ್ ರೆಸ್ಪಾನ್ಸಿಬಲ್, ಒಬ್ಬ ಆಡಿಯನ್ಸ್ದು ಏನ್ ಇರುತ್ತೆ ಅನ್ನೋದು ಅರ್ಥ ಆಗಿದೆ. ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಯಾವ ತರ ಸಿನಿಮಾ ನೋಡಕ್ ಪಡ್ತಾ ಇದ್ದಾರೆ ಅನ್ನೋದನ್ನ ಕಾಮನ್ ಆಗಿ ಈಗ ನಮ್ಮವರು ಎಲ್ಲ ಏನ್ ನೋಡ್ತಾ ಇದಾರೆ ಅದ್ರಲ್ಲಿ ಸ್ಪೆಷಲ್ ಆಗಿ ಏನ್ ಮಾಡ್ಬೇಕು ಅಂತ ಅಂದಾಗ ಆಬ್ವಿಯಸ್ಲಿ ಡಿಫ್ರೆಂಟ್ ಏನೋ ಒಂದು ಮಾಡ್ಬೇಕು ಅನ್ನೋದೇ ಎಲ್ಲರಿಗೂ ಇರುತ್ತೆ. ಸೊ ಆ ತರದ್ರಲ್ಲಿ ನಮ್ಗೆ ಶಾಲಿವಾಹನ ಶಕೆ ಅನ್ನೋದು ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು. 100% ಎಲ್ಲಾ ತರ ಏಜ್ ಗ್ರೂಪ್ ಅವರು ಎಂಜಾಯ್ ಮಾಡೋ ತರದ್ ಒಂದು ಡಿಫ್ರೆಂಟ್ ಕನ್ನಡ ಫಿಲಮ್ ಅಂತ ಹೇಳ್ಬೋದು. ವೆರಿ ನೈಸ್ ಸರ್. ನಿಮ್ದು ಪಾತ್ರ ಹೆಂಗಿರುತ್ತೆ ಅನ್ನೋ ಅದು ಯಾವ್ದಾದ್ರು ಇರಲಿ, ಒಂದು ಏನೋ ಒಂದು ಚಮತ್ಕಾರ ಅಂತೂ ಮಾಡಿರ್ತೀರಿ ಸ್ಕ್ರೀನ್ ಮೇಲೆ. ಆ್ಯಂಡ್ ಇಷ್ಟು ವರ್ಷ ಜರ್ನಿಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರೋದ್ರಿಂದ ಯಾವುದೋ ಒಂದು ಸಿನಿಮಾನ ನೀವು ಒಪ್ಕೊಳ್ಬೇಕು ಅಂದರೆ, ಅಕ್ಸೆಪ್ಟ್ ಮಾಡಬೇಕು ಅಂತಂದಾಗ, ಆ ಸಿನಿಮಾಗೆ ಸೈನ್ ಮಾಡಬೇಕು ಅಂದಾಗ ನಿಮ್ದು ಯಾವ ಥರ ಲೆಕ್ಕಾಚಾರ ಇರುತ್ತೆ? ಹಾಗೆ ಶಾಲಿವಾಹನ ಶಕೆ ಅಂದ ತಕ್ಷಣ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಆಕ್ಚುಲಿ ನೀವು ಹೇಳಿದ್ದು ಸರಿ. ನಾನು ಸ್ವಲ್ಪ ನಸೆ ಪಾತ್ರಗಳನ್ನು ಒಪ್ಕೊಳ್ಳೋ ವಿಷಯಕ್ಕೆ ಬಂದಾಗ, ಒಂದು ನಾನು ಕಾಲೇಜಲ್ಲೂ ಪಾಠ ಮಾಡ್ತಿರೋದ್ರಿಂದ ಆಕ್ಟ್ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲದೆ ಇರೋದ್ರಿಂದ ಈ ಒಂದು ಸ್ವಲ್ಪ ಅಹಂ ಇದೆ ಅನ್ಸುತ್ತೆ. ಸೊ ನನಗೆ ಪಾತ್ರ ನಿಜಕ್ಕೂ
ಮಾಡಬೇಕು ನಾನೇ ಅಂತ ನನಗನ್ಸ್ಬೇಕು, ಅಥವಾ ಅವರಿಗೆ ಇವ್ರತ್ರಲ್ಲೇ ಇವರೇ ಮಾಡಿಸ್ಬೇಕು, ಆಗ್ಬೇಕು. ಅದು ಎರಡು ಇದ್ದಾಗ ಮಾತ್ರ ಈ ಒಪ್ಪಂದಕ್ಕೆ ಬರೋಕ್ ಸಾಧ್ಯ ಆಗುತ್ತೆ. ಗಿರೀಶ್ ಅವರು ಈ ಕತೆ ಬಂದು ನಮ್ಗೆ ಹೇಳಿದಾಗ ತುಂಬಾ ಫಸ್ಟ್ ಸ್ಟ್ರೈಕ್ ಆಗಿದ್ದು ಕತೆ ಬಹಳ ಚೆನ್ನಾಗಿದೆ ಅನ್ನೋದು. ಅದ್ರಲ್ಲಿ ನಾನು ಯಾವ ಪಾತ್ರ ಮಾಡ್ತಿದ್ದೀನಿ ಅಂತ ಅವ್ರ ಕತೆ ಹೇಳುವ ಉದ್ದಕ್ಕೂ ಗೆಸ್ ಮಾಡ್ತಾ ಕೂತಿದ್ದೆ. ಯಾವ್ದು ಬರ್ಲಿಲ್ಲ, ಎಲ್ಲ ಹುಡುಗರ ಸುತ್ತನೇ ಇದ್ದಿದ್ದು. ನಾನು ಪರವಾಗಿಲ್ಲ, ನಾನು ಇನ್ನು ಚಿಕ್ಕವನು ಅನ್ಕೊಂಡು ಒಂದು ಹೆಂಗ್ ಪಾತ್ರಕ್ಕೆ ಕೇಳ್ತಾರೇನೋ ಅನ್ನೋ ಆಸೆಲ್ಲೂ ಇದ್ದೆ. ಆಮೇಲೆ ಹೇಳಿದ್ರು ಇಂಥದ್ದೊಂದು ಬರುತ್ತೆ ಇಲ್ಲಿ, ಅವಳ ಮೂಲಕ ಕತೆ ರಿವೀಲ್ ಆಗುವಂತ ಒಂದು ಮುಸಲ್ಮಾನನ ಪಾತ್ರ. ಅದು ನನಗೆ ಬಹಳ ಕಿಕ್ ಅನಿಸ್ತು, ಬಿಕಾಸ್ ಕಥೆನೇ ಬಹಳ ಚೆನ್ನಾಗಿತ್ತು. ಜೊತೆಗೆ ಈ ತರದ ಪಾತ್ರ ನಾನು ಮಾಡಿರ್ಲಿಲ್ಲ. ಈ ಧೂಪ ಹಾಕೊಂಡು ಅಂಗಡಿಗಳಿಗೆ ಮನೆಗಳಿಗೆಲ್ಲ ಹೋಗುವಂತ ಮುಸಲ್ಮಾನ ಸರ್ದಾರ್ ತರ ನೀನ್ ಅನ್ಬೋದು, ಅವರು ಆ ತರದ್ದು ಒಂದು ಪಾತ್ರ, ಬಹಳ ಇಂಟ್ರೆಸ್ಟಿಂಗ್ ಆದ ಪಾತ್ರ ಅದು. ಅಂಡ್ ಕತೆಗೆ ತುಂಬಾ ಒಂದು ಹುಕ್ ಕೊಡುವಂತ ಪಾತ್ರ ಆಗಿತ್ತು. ಆಮೇಲೆ ಇದು ಯಾರು ಮಾಡ್ತಾರೆ ಅಂತಂದ್ರು, ಆಗ ಶೈಲೇಶ್ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಇದ್ರು. ಶೈಲೇಶ್ ಅವರು ನನ್ನ ಪ್ರೈಮರಿ ಸ್ಕೂಲ್ ಮೇಟ್, ಕ್ಲಾಸ್ಮೇಟ್ಸ್. ಬಟ್ ಅದಾದ್ಮೇಲೆ ನಾವು ಬಹುಶಃ ಅವ್ರ ದಾರಿಲಿ ಇದ್ರು ಅಂದ್ರೆ ಮೀಟೇ ಮಾಡಿರ್ಲಿಲ್ಲ ಎಷ್ಟೋ ವರ್ಷಗಳು. ಆಮೇಲೆ ಒಂದ್ಸರ್ತಿ ಮಾತಾಡಿದಾಗ ನಾನ್ ನಿಮ್ ಕ್ಲಾಸ್ಮೇಟ್ ಹೌದಾ, ನನ್ ಮುಖಚರಿನೂ ಮತ್ತೋಗಿದೆ, ಅಷ್ಟು ಚಿಕ್ಕವರಾಗಿದ್ದಾಗಿನ ಫ್ರೆಂಡ್ಸ್. ಹಾ, ಆಮೇಲೆ ಥಿಯೇಟರ್ನವರು. ಸೊ ಎಷ್ಟು ಒಂದಲ್ಲ, ಐ ಹ್ಯಾಡ್ ಸೋ ಮೆನಿ ರೀಸನ್ಸ್ ಇದಕ್ಕೆ ಅಸೋಸಿಯೇಟ್ ಆಗೋದಕ್ಕೆ. ಆಮೇಲೆ ತಂಡನೂ ಅಷ್ಟೇ ತುಂಬಾ ನಮ್ ನಾಟಕದವ್ರಿಗೆ ಏನಂದ್ರೆ ಒಂದು ಟೀಮ್ ಅಂತ ಬಂದಾಗ ಅದು ಗಟ್ಟಿಯಾಗಿರ್ಬೇಕು, ಆ ಟೀಮ್ ಕಂಫರ್ಟ್ ಇರ್ಬೇಕು. ಆ ತರದ ಭರತ್ ಸಾ ಇರ್ಬೋದು, ಲತಾ ಮೇಡಮ್ ಇರ್ಬೋದು, ಮಗಳು ಅವಳು ವೆರಿ ಎಂಥೂಸಿಯಾಸ್ಟಿಕ್ ಅಂಡ್ ಇಂಟೆಲಿಜೆಂಟ್ ಗರ್ಲ್. ಈ ತರದ್ ಒಂದು ತಂಡ ಬಹಳ ಅಪ್ಯಾಯಮಾನ ಅನ್ಸ್ಬೋದು. ವರ್ಕ್ ವಾಸ್ ವೆರಿ ವೆರಿ ಸ್ಮೂತ್, ತುಂಬಾ ಖುಷಿಯಾಗಿ ಮಾಡಿದಂತ ಪಾತ್ರ ಮತ್ತೆ ಸಿನಿಮಾ. ಕಥೆನೂ ಅಷ್ಟೇ, ಈ ಕಥೆ ಟೈಮ್ ಲೂಪ್ ನಲ್ಲಿರುವ ಕಥೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಪ್ರೇಕ್ಷಕರ ಬುದ್ಧಿವಂತಿಕೆಯನ್ನ ಪ್ರಶ್ನೆ ಮಾಡಲ್ಲ. ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ, ನಾವ್ ಹಿಂಗ್ ಮಾಡ್ತಾ ಇದೀವಿ, ಹಂಗ್ ಆ ತರದ್ದು ಯಾವುದೇ ಟ್ಯಾಕ್ಸ್ ಮಾಡದೆ ಆಡಿಯನ್ಸ್ ಬ್ರೈನ್ ನ ಸುಂದರವಾಗಿ ಸರಳವಾಗಿ ಆದ್ರೆ ವಿಭಿನ್ನವಾದ ಒಂದು ಕಥೆಯನ್ನ ಹೇಳೋ ಪ್ರಯತ್ನನ ನಿರ್ದೇಶಕರು ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವನ್ ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸ್ಕ್ರಿಪ್ಟ್ ಬಹಳ ಚೆನ್ನಾಗಿ ಮಾಡ್ತಾರೆ. ವೆರಿ ನೈಸ್ ಸರ್. ಇಲ್ಲಿ ನಿಮ್ಗೆ ಡಬಲ್ ಜವಾಬ್ದಾರಿ, ನಟಿಸ್ಬೇಕು, ಪ್ರೊಡ್ಯೂಸ್ ಮಾಡ್ಬೇಕು, ಇಡೀ ಸಿನಿಮಾ ಚೆನ್ನಾಗಿ ಬರ್ಬೇಕು, ಚೆನ್ನಾಗಿ ಕಟ್ಕೊಡ್ಬೇಕು. ಡೈರೆಕ್ಟರ್ ಏನ್ ಕನ್ಸದೆ ಅದನ್ನ ನೆರವೇರಿಸದೆ ಪ್ರೊಡ್ಯೂಸರ್ ದುಡ್ಡು ಹಾಕಿ. ಸೊ ನೀವು ಹೇಳಿ ಸರ್, ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ನೀವು ಪಾತ್ರದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಸಿನಿಮಾ ಬಗ್ಗೆ ಎಷ್ಟು ಖುಷಿ ಇದೆ ಹೇಳಿ. ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಬಾಲ್ಯದ ಕನಸು. ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಹೊಸ ಪ್ರೊಡ್ಯೂಸರ್ ಸಿಕ್ಕರಪ್ಪ, ನೆಕ್ಸ್ಟ್ ಸಿನಿಮಾದವ್ರು ಪ್ಲಾನ್ ಮಾಡ್ಬೋದು. ಥ್ಯಾಂಕ್ ಯು. ಈಗ ಅದೇ ನಾನು ಆ ದಿನಗಳಿಂದ ನನಗೆ ಸಿನಿಮಾ ಜಗತ್ತು ಅಂದ್ರೆ ನಮಗೆಲ್ಲ ಒಂಥರ, ಮೋಸ್ಟ್ ಆಫ್ ದ ಪೀಪಲ್ ಎಲ್ರಿಗೂ ಇರುತ್ತೆ ಅದು ಆಸೆ, ಅದೊಂಥರ ಎಲ್ರೂ ಸೆಳ್ಕೊಳ್ಳೋಂಥ ಒಂದು ಪ್ರಪಂಚ ಅಲ್ವ. ಸೊ ನನಗೂ ಸಿನಿಮಾ ಮಾಡಬೇಕು ಆ ಥರದೊಂದು ಆಸೆ ಇತ್ತು. ನಮ್ಮ ಜನ್ರೇಷನ್ದು ಒಂದು ಸಮಸ್ಯೆ ಇದೆ, ಇವಾಗಿನ ಹುಡುಗರಿಗೆ ಇರೋಷ್ಟು ಅನುಕೂಲಗಳು ನಮ್ಗೆ ಇರಲಿಲ್ಲ. ಸೊ ಬೇರೆ ಬೇರೆ ಉದ್ಯೋಗಗಳು ಹೋದ್ವಿ, ಒಂದಷ್ಟು ಕೆಲಸಗಳು ಮಾಡ್ಕೊಂಡ್ವಿ. ಮತ್ತು ಈಗ ಒಂದು ಆ ಲಕ್ಸುರಿ ಒಂದು ಅವಕಾಶ ಸಿಕ್ಕಿದೆ ಸಿನಿಮಾ ಮಾಡೋದಕ್ಕೆ. ಅದೇ ಟೈಮ್ಗೆ ಗಿರೀಶ್ ನನ್ನ ಅಪ್ರೋಚ್ ಮಾಡಿದ್ರು. ಅದೇ ಭಾಳ ಇಷ್ಟ ಆಯ್ತು, ಯಾಕೆಂದರೆ ಈ ಟೈಮ್ ಲೂಪ್ ಆಗಲಿ, ಟೈಮ್ ಟ್ರಾವೆಲ್, ಈ ಥರದ್ದೊಂದು ಸಬ್ಜೆಕ್ಟ್ಗಳು ಇರೋಂಥ ಕಥೆಗಳು ಇವತ್ತಿಗೆ ಮೋಸ್ಟ್ ಟ್ರೆಂಡಿಂಗ್. ಸೊ ಹಾಗಾಗಿ ಇಮಿಡಿಯೇಟ್ ಅವ್ರು ಹೇಳಿದ ತಕ್ಷಣನೇ ಹೆಚ್ಚು ಸಮಯ ತಗೊಳ್ಳೇ ಇಲ್ಲ ಈ ಕಥೆಯನ್ನು ಓಕೆ ಅಂತ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ನನಗೆ ಅವ್ರೊಂದು ಬೋನಸ್ಸು ಕೊಟ್ಟರು. ನಮ್ಮದು ಒಂದು ಇದೇ ಉಪಯೋಗಿಸೋಣ ಒಂದು ವಿಷಯ ಹೇಳ್ತೀನಿ. ನಮ್ದೊಂದು ರಂಗಭೂಮಿ ತಂಡ, ಸೈಡ್ ವಿಂಗ್ ಕಲ್ಚರಲ್ ಟ್ರಸ್ಟ್ ಅಂತ ನಮ್ದೊಂದು ತಂಡ ಇದೆ, ಸೈಡ್ ವಿಂಗ್ ತಂಡ ಅಂತ. ದೊಡ್ಡ ಸೈನ್ಯ ಇದೆ ನನ್ನ ಜೊತೆಗೆ. ಗಾಡ್ ಬ್ಲೆಸ್, ವಿ ಹ್ಯಾವ್ ಗಾಟ್ ಅ ವಂಡರ್ಫುಲ್ ಟೀಮ್. ಸೊ ಅಲ್ಲೂ ಸಿನಿಮಾ ಆಸ್ಪಿರೆಂಟ್ಸ್ ಹೆಚ್ಚು ಇರೋದು. ಯೂಶಲಿ ನಾಟಕ ಅಂದ ತಕ್ಷಣ ನೆಕ್ಸ್ಟ್ ಅದೂ ಒಂದು ಮನಸ್ಸಲ್ಲಿ ಇಟ್ಕೊಂಡೇನೆ ಎಲ್ಲ ಕೆಲಸಗಳು ಆಗ್ತಿರುತ್ತೆ. ಸೊ ಹಂಗಾಗಿ ನನಗೆ ಅದೇ ಈಗ ಹೇಳಿದ್ರೆ ಗಿರೀಶ್ ಒಂದು ಬೋನಸ್ ಕೊಟ್ಟರು, ನೀವು ಸರ್ ನೀವು ಪ್ರೊಡ್ಯೂಸ್ ಮಾಡ್ಬೋದು, ನಿಮ್ಗೊಂದು ಪಾತ್ರನೂ ಮಾಡ್ಕೊಡ್ತೀನಿ. ಆಕ್ಚುಲಿ ಅವರು ಆ ಟೀಮ್ ನಲ್ಲಿ ಅಷ್ಟಷ್ಟು ಅಂತ ಆರ್ಟಿಸ್ಟ್ಗಳು ಇದ್ದಾಗ ಆಬ್ವಿಯಸ್ಲಿ ಬೇರೆ ಒಂದ್ ಕತೆ ಮಾಡ್ಕೊಂಡಾಗ ಅಲ್ಲೇ ನಮ್ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಈ ತರ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ಗಳು ಇದ್ದಾಗ ಆಬ್ವಿಯಸ್ಲಿ ಸಿನಿಮಾಗೆ ಯುಟಿಲೈಸೇಷನ್ ಹಂಗಾಗಿ ಇದೊಂದು ಡಬಲ್ ವ್ಯಾಮಿ ನನಗೆ, ಪ್ರೊಡ್ಯೂಸ್ ಮಾಡೋಂಥದ್ದು, ಪಾತ್ರನ ಮಾಡೋವಂಥದ್ದು.
ಸೊ ವಿ ಹ್ಯಾವ್ ಎಂಜಾಯ್ಡ್ ದ ಕಂಪ್ಲೀಟ್ ಪ್ರೋಸೆಸ್. ಮೊದಲನೇ ಅನುಭವ ಕೂಡ ಸಾಕಷ್ಟು ಕಲ್ತ್ಬಿಟ್ಟಿದ್ದೀವಿ ಇನ್ ಗುಡ್ ಟರ್ಮ್ಸ್. ಆ್ಯಕ್ಚುಲಿ ನಾನು ನನ್ನ ಮಗಳಿಗೆ ಹೇಳ್ತಿರ್ತೀನಿ, ಅವಳು ಸಿನಿಮಾ ಸ್ಟೂಡೆಂಟೇ, ಅವಳು ಹೇಳ್ತಿರ್ತಾಳೆ ನಾನು ಫಾರಿನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲ ಆ ಯೂನಿವರ್ಸಿಟಿಗೆ ಹೋಗಿ ಕಲ್ತು ಬರ್ತೀನಿ, ಯಾವುದೋ ಒಂದಷ್ಟು ಯೂನಿವರ್ಸಿಟಿಗಳು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೆ. ಅವಳಿಗೆ ಇವಾಗ ಅದು ಯಾವುದು ಬೇಡ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಇಡೀ ಸಿನಿಮಾ ಪ್ರಕ್ರಿಯೆಯಲ್ಲಿ ಅವಳು ತೊಡಗಿಸ್ಕೊಂಡಿದ್ದರಿಂದ ಅಷ್ಟು ಅಲ್ಲಿ ಯಾವ ಯೂನಿವರ್ಸಿಟಿಗೆ ಹೋದ್ರೂ ಕಲಿತಿರ್ಲ್ಬೇಡ ನಾವು. ಆ ಥರದೊಂದು ದೊಡ್ಡ ಕಲಿಕೆ ನನಗೂ ಕೂಡ, ನನ್ನ ಇಡೀ ಟೀಮ್ಗೂ ಕೂಡ. ಹಾಗಾಗಿ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾವಾಗಲೂ ಚಿಲ್ ಮಾಡ್ತಾ ಇರ್ತೀರಾ, ನಿಮ್ ಜೊತೆಗೆ ಇದ್ದವ್ರಂತೂ ಚಿಲ್ ಮಾಡ್ತಾ ಇರ್ತಾರೆ. ನೀವ್ ಆಗ ಟೀಚರ್ ಆಗ್ಬೇಕು ಅಂತ ಅನ್ಕೊಂಡವ್ರು, ಹಂಗೆ ಹಿಂಗೆಲ್ಲ ನಟನೆಗೆ ಬಂದ್ರಿ. ಎಲ್ರು ಈಗ ನಿಮ್ ಸುತ್ತ ಇರೋರು ಖುಷಿ ಪಡ್ತಾರೆ, ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡಿದವರು ಖುಷಿ ಪಡ್ತಾರೆ. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗಿರುವಂತ ಒಂದು ವಿಚಾರ ಅಂದ್ರೆ ಏನು? ಆ್ಯಕ್ಚುಲಿ ವಿಚಾರ ಅಂತ ಬಂದರೆ ಆ್ಯಕ್ಚುಲಿ ನಮ್ಮನ್ನ ಅದೇ ಕಾಮಿಡಿ ಶೋದಿಂದ ಬಂದಿದ್ದೀವಿ ಅಂದ ಕೂಡಲೇ ನಮ್ಮನ್ನ ಎಲ್ಲರೂ ಒಂಥರ ಯಾವ್ದಾರ ಸಿನಿಮಾ ಕೇಳಿದರೆ ಸರ್ ನಿಮ್ಗೊಂದು ಪಾತ್ರ ಹಾಕಬೇಕು ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಯಾವುದು ಕಾಮಿಡಿ ಸೀನ್ ಇರಲಿಲ್ಲ ಸರ್ ಅಂತಾರೆ. ಆಮೇಲೆ ಯಾವ ಕಾಮಿಡಿ ಪಾತ್ರಗಳಿರಲಿಲ್ಲ, ಸೀರಿಯಸ್ ಸಬ್ಜೆಕ್ಟ್ ಸರ್ ಅಂತಾರೆ. ಬಟ್ ಇಂಥ ಸೀರಿಯಸ್ ಸಬ್ಜೆಕ್ಟಿಗೆ ನನ್ನನ್ನು ತೊಗೊಂಡಿದ್ದಾರಲ್ಲ, ಗಿರೀಶಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು, ಗಿರೀಶ್ ಅವರಿಗೆ. ಯಾಕೆಂತಂದರೆ ಇಲ್ಲಿ ನಾನು ಬರೀ ಆರ್ಟಿಸ್ಟ್ ಅಂದಮೇಲೆ ನಾವು ಎಲ್ಲ ನಾನು ಥಿಯೇಟ್ರಿಂದನೇ ಬಂದಿರೋನು. ಹಿಂಗಾಗಿ ನನಗೆ ಎಲ್ಲ ಪಾತ್ರಗಳನ್ನು ಮಾಡೋಕ್ಕೂ ಇಷ್ಟ, ಎಲ್ಲ ಪಾತ್ರಗಳನ್ನು ಕೂಡ ಮಾಡಿನೇ ಈ ಶೋಗೆ ನಾನು ಬಂದಿದ್ದೀನಿ. ನಮಗೂ ಒಂದು ಆಸೆಗಳಿರುತ್ತೆ, ಈ ರೀತಿ ವಿಭಿನ್ನ ಪಾತ್ರಗಳನ್ನು ಮಾಡಬೇಕಂತ ಆಸೆ ಇರುತ್ತೆ. ಬಟ್ ಅಲ್ಲಿ ಜಾನರಲ್ಲಿ ನೋಡಿರೋದ್ರಿಂದ ಬರೀ ನಮ್ಮನ್ನ ಹಂಗೆ ನೋಡೋಕೆ ಇಷ್ಟಪಡ್ತಾರೆ. ಬಟ್ ಗಿರೀಶ್ ಅವ್ರಿಗೆ ಅದೇನು ಯೋಚನೆ ಬಂತೋ ಗೊತ್ತಿಲ್ಲ, ಇವ್ರನ್ನ ಹಿಂಗೂ ನೋಡ್ಬೋದು, ಈ ರೀತಿನೂ ಮಾಡಿಸ್ಬೋದು ಅಂತ ಅವ್ರು ಹೇಳಿದಾಗಲೇ ನನಗೆ ಓಕೆ ಬ್ರೋ, ನನಗೂ ಈ ಬೇರೆ ರೀತಿ ಒಂದು ಪಾತ್ರಗಳನ್ನ ಮಾಡೋಕ್ಕೆ ತುಂಬ ಇಷ್ಟ ಅಂತ ಆ ಥರದೊಂದು ಅವಕಾಶವನ್ನು ಗಿರೀಶ್ ಅವ್ರು ಕೊಟ್ಟಿದ್ದಾರೆ. ನಮ್ಮ ಸೈಡ್ ವಿಂಗ್ ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಶೈಲೇಶ್ ಅವರು, ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಏನಿಲ್ಲ, ಕಾಮಿಡಿನೂ ಇದೆ, ಆ ಸಿಚುವೇಶನ್ಗೆ ತಕ್ಕಂಗೆ ಕಾಮಿಡಿ ಇದೆ, ಆಮೇಲೆ ಕತೆ ಇದೆ, ಕತೆಗೆ ತಕ್ಕಂಗೆ ನಮ್ಮ ಪಾತ್ರ ಇದೆ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನನಗೂ ಬರೀ ನಗ್ಸೋದೊಂದು ಬಿಟ್ಟು ಅಥವಾ ಕಾಮಿಡಿ ರೋಲ್ ಒಂದು ಬಿಟ್ಟು ಬೇರೆ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ಬೇಕು, ನಟಿಸ್ಬೇಕು ಅಂತ ನಿಮ್ಗಿತ್ತ ಆಲ್ರೆಡಿ ಮೈಂಡಲ್ಲಿ? ಯಾವಾಗಲೂ ಇದೆ, ಈಗಲೂ ಇದೆ. ಇನ್ನೂ ಬೇರೆ ಬೇರೆ ಪಾತ್ರಗಳು ಮಾಡಬೇಕು. ಬರೀ ಕಾಮಿಡಿ ಅಂದರೆ ಕಾಮಿಡಿನೇ ಅಂತಲ್ಲ, ಕಾಮಿಡಿನೂ ಮಾಡ್ತೀನಿ, ಅದ್ರ ಜೊತೆ ಬೇರೆ ಬೇರೆ ಸೀರಿಯಸ್ ಪಾತ್ರಗಳು, ಸುಮಾರು ಪಾತ್ರಗಳಿದ್ದಾವೆ ನಮ್ಮ ಇದರಲ್ಲಿ ಸುತ್ತಮುತ್ತ ನೋಡ್ತಾನೆ. ಆ ಥರ ಪಾತ್ರಗಳನ್ನು ಮಾಡಬೇಕಂತ ತುಂಬ ಆಸೆ ಇದೆ. ಆ ರೀತಿ ಒಂದು ಪಾತ್ರಗಳಲ್ಲಿ ಈ ಸಿನಿಮಾದ ಕೂಡ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಫ್ರೆಂಡ್ಸಲ್ಲಿ ಒಬ್ಬ ಫ್ರೆಂಡ್ಸ್ ಆ ಥರ ಇದ್ದೇ ಇರ್ತಾನೆ ಒಂದು ಗ್ರೂಪಲ್ಲಿ, ಆ ಫ್ರೆಂಡ್ ರೋಲ್ ನಾನು ಮಾಡಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನು ಆಗಿತ್ತದು. ಅಂದ್ರೆ ಈಗ ಆಗ್ಲೇ ಹೇಳ್ದಂಗೆ ಈಗ ಸುಂದರ್ ಸರ್ ಮೇಜರ್ ಆಗಿ ನಮ್ಮ ಫಿಲಮ್ ಅಲ್ಲಿ ಈಗ ಕಲಾವಿದರುಗಳು ರಂಗಭೂಮಿ ಆಬ್ವಿಯಸ್ಲಿ ಆ ತರ ಕನೆಕ್ಟ್ ಆಯ್ತು ಸರ್ ಕಡೆಯಿಂದ. ಈ ಎಲ್ಲಾ ಇದ್ರ ಮಧ್ಯದಲ್ಲಿ ಆ ಕ್ಯಾರೆಕ್ಟರ್ ಬಂದು ಅದನ್ನ ಶೈಲೇಶ್ ಸರ್ ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್ ಮಗನ್ ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟರ್ ಬಂದು ತುಂಬಾ ಇಂಪಾರ್ಟೆಂಟ್ ಕಥೆಲ್ಲ. ಆಗಾಗ ಅವನಿಂದನೇ ಏನೋ ಒಂದು ರೀಸನ್ ವೈಸ್ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಆ ಇದರಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಯಾರಾದ್ರೂ ಇನ್ನೊಬ್ರನ್ನ ಅವಾಗ ಸುಂದರ್ ಸರ್ಗೆ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ವಲ್ಲ, ಇಲ್ಲಾಂದ್ರೆ 100% ಅವರೇ ಮಾಡ್ಬೋದು. ಅಷ್ಟೊಂದು ಆಲ್ರೆಡಿ ಆ ಕ್ಯಾರೆಕ್ಟರ್ ಆಗಿದ್ರಿಂದ ಹೆಂಗೆ ಅಂತ ಯೋಚನೆ ಮಾಡ್ತಿರುವಾಗ ಅವಾಗ ನಾನು ಇವ್ರ ತಂದೆ ಪಾತ್ರ ಮಾಡ್ಬೇಕು. ಅಲ್ಲ ಸೊ ಹಂಗೆ ಇದ್ ಮಾಡಿದಾಗ ಚಿಲ್ಲರ್ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಆ ಕ್ಯಾರೆಕ್ಟರೈಸೇಷನ್ ನಗ್ಸುತ್ತೆ. ಯಾಕೆ ಚಿಲ್ಲರ್ ಅವರ ನಿಮ್ ಮೈಂಡಿಗೆ ಬಂದ್ರು ಅದನ್ನ ಹೇಳಿ. ಅವರು ಈಗ ಅವ್ರು ಹೇಳಿದ್ರಲ್ಲ ಈಗ ಕ್ಯಾರೆಕ್ಟರ್ಗಳನ್ನ ಬೇರೆ ಬೇರೆ ತರದ್ ಮಾಡಿಲ್ಲ ಅಂತ, ಅವ್ರದ್ದು ಒಂದು ಶೋಗಳಲ್ಲಿ ಬರ್ತಿತ್ತಲ್ಲ ಆನಂದ್ ಸರ್ ಮಗಳ ಜೊತೆ ಎಲ್ಲ ವಿಡಿಯೋಸ್ ಇದ್ರದ್ದು, ಅದ್ರಲ್ಲಿ ನೋಡ್ತಾ ಇದ್ದಂಗೆ ತುಂಬಾ ಬೇರೆ ಬೇರೆ ತರ ಸ್ಕ್ರಿಪ್ಟ್ಗಳೇ ಮಾಡಿಸ್ತಾ ಇದ್ರು. ಅಲ್ಲಿ ತುಂಬಾ ಚೆನ್ನಾಗಿರೋ ಇದೆಲ್ಲ ವರ್ಕೌಟ್ ಆಗ್ತಾ ಇತ್ತು. ಸೊ ಹಂಗಿದ್ದಾಗ ಇದೊಂಚೂರು ಸೈಕ್ ಇರ್ತಾನೆ ಈ ಕ್ಯಾರೆಕ್ಟರ್ ಬಂದು. ಸೊ ಹಂಗಾಗಿ ಅವ್ರ ಸ್ಟೈಲಲ್ಲಿ ಮಾಡಿಸ್ತಾನೆ ಅದನ್ನ. ಕಾಮಿಡಿ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ ಅಂತ ಅವ್ರಾಗ ಅವ್ರು ಬಿಹೇವ್ ಮಾಡಲ್ಲ ಇಲ್ಲೋ ಕಾಮಿಡಿನ. ಆ ಸಿಚುವೇಶನ್ ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋ ಸಿಚುವೇಶನ್ ಅಲ್ಲಿ ನಗು ಬರೋ ತರ ಸೀನ್ಗಳು ಚೆನ್ನಾಗಿ ವರ್ಕ್ ಆಗಿದೆ. ವೆರಿ ನೈಸ್ ಸರ್. ಇನ್ನು ಈಗಾಗಲೇ ನಾನು ಹೇಳ್ದಂಗೆ ಸಿನಿಮಾ ಆಯ್ಕೆಗಳಲ್ಲಿ ನೀವು ಸ್ವಲ್ಪ ಚೂಸಿ. ಸೊ ಈ ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ದಾರಾ ಅಂದಾಗ್ಲೇ ನಮಗೊಂದು ಇರುತ್ತೆ ಮೈಂಡಲ್ಲಿ, ಎಸ್ ಹಾಗಿದ್ರೆ ಇವ್ರಿಗೆ ಇಷ್ಟ ಆಗಿದೆ ಅಂದ್ರೆ ಏನೋ ಇದೆ ಅದರಲ್ಲಿ ಅಂತ. ಸರ್ ಹೇಳಿ, ಸಿನಿಮಾ ಶೂಟ್ ಎಲ್ಲ ಆಯಿತು, ಇವಾಗ ಟ್ರೈಲರ್ ರಿಲೀಸ್ ಆಯಿತು. ಸೊ ಟ್ರೈಲರ್ ನೋಡಿದ ತಕ್ಷಣ ನಮಗೆ ಫಸ್ಟ್ ಥಟ್ ಅಂತ ಮೈಂಡಲ್ಲಿ ಏನು ಬಂತು, ಎಷ್ಟು ಖುಷಿ ಆಯಿತು, ರಿಯಾಕ್ಷನ್ ಏನು? ಟ್ರೈಲರ್ ನೋಡಿದವ್ರಿಗೆ ನಾನು ಅಂತಲ್ಲ, ನಾನು ಆ ಸಿನಿಮಾದಿಂದ ಹೊರಗೆ ನಿಂತೆ ಟ್ರೈಲರ್ ನೋಡಿದ್ರು ಅದರ ಲೊಕೇಶನ್ಸು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರೋದು, ಮತ್ತೇನೋ ಒಂದು ಕುತೂಹಲಕರವಾದ ಒಂದು ಕಥೆ ಇರೋದು ಎಲ್ಲವೂ ರಿವೀಲ್ ಆಗತ್ತೆ. ಅಂದ್ರೆ ಇನ್ನೇನ್ ಬೇಕು ಒಂದು ಸಿನಿಮಾಗೆ ಡ್ರಾ ಮಾಡ್ಲಿಕ್ಕೆ. ಇವತ್ತಿನ ದೊಡ್ಡ ಚಾಲೆಂಜೇ ಆಡಿಯನ್ಸ್ ನ ಪುಲ್ ಮಾಡೋದು. ಅದಕ್ಕೆ ಬೇಕಾದ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆ ಇದಕ್ಕೆ, ಮತ್ತೆ ಅಷ್ಟೇ ಅಚ್ಚುಕಟ್ಟಾಗೂ ಸಿನಿಮಾ ಆಗಿದೆ. ಅದನ್ನ ಬಗ್ಗೆ ನಾನು ಅಶ್ಯೂರೆನ್ಸ್ ಕೊಡ್ಬೋದು, ಬಿಕಾಸ್ ನಾನು ಡಬ್ಬಿಂಗ್ ಹಂತದವರೆಗೂ ಸಿನಿಮಾ ಯಾವ ಶೇಪಲ್ಲಿ ಇದೆ ಅಂತ ನೋಡಿರೋನಾದ್ರಿಂದ ಆ ಅಶ್ಯೂರೆನ್ಸ್ ಅಂತೂ ಕೊಡ್ಬೋದು. ತುಂಬಾ ಅಚ್ಚುಕಟ್ಟಾದ ಟೆಕ್ನಿಕಲಿ ಇರ್ಬೋದು, ಸ್ಕ್ರಿಪ್ಟ್ ವೈಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಸು ಹ್ಯಾವ್ ಎಕ್ಸೆಲ್ಡ್ ಆಕ್ಚುಲಿ. ವೆರಿ ನೈಸ್.
ಸರಿ, ನೀವು ಈಗ ಕನ್ನಡ ಇಂಡಸ್ಟ್ರಿ ಅಂದಾಗ ಕೆಲವೊಂದು ಈಗ ಪ್ರೆಸೆಂಟ್ ಅಲ್ಲಿ ಅದು ಎಷ್ಟು ಟಫ್ ಸಿಚುವೇಶನ್ಸ್ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ತಿರೋದು ಹೆಂಗೆ ಅಂದ್ರೆ ಅಯ್ಯೋ ಸಿನಿಮಾ ಗೆಲ್ಲೋದೇ ಕಷ್ಟ ಆಗ್ಬಿಟ್ಟಿದೆ, ಎಷ್ಟು ಒಳ್ಳೆ ಸಿನಿಮಾ ಕೊಟ್ಟರು ಜನ ನೋಡಲ್ಲ. ಸೊ ಈ ಟೈಮಲ್ಲಿ ಇಂಥ ಸಮಯದಲ್ಲಿ ನೀವು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುಂದೆ ಬಂದ್ರಲ್ಲ, ಹೆಂಗ್ ಬಂತು ಆ ಧೈರ್ಯ, ನಂಬಿಕೆ ಯಾವ್ದ್ರ ಮೇಲೆ ಇತ್ತು? ಚಾಲೆಂಜಸ್ ತಗೋಬೇಕಲ್ವಾ. ಕರೆಕ್ಟ್. ಒಂದು ಕತೆ ವಾಸ್ ದಿ ಬಿಗ್ ಡ್ರಾ. ನಮಗೆ ಅದ್ಭುತವಾದ ಕತೆ ಇತ್ತು. ಸೊ ಹಾಗಾಗಿ ದೊಡ್ಡ ಕನಸು ಕೂಡ ಇತ್ತು, ಸಿನಿಮಾ ಮಾಡಬೇಕು ಅನ್ನೋ ಕನಸು ಇದ್ದಿದ್ದೇ ಇತ್ತು. ಕತೆನೂ ತುಂಬ ಚೆನ್ನಾಗಿ ಅನಿಸ್ತು. ಹಾಗಾಗಿ ಒಂದು ರಿಸ್ಕ್ ತೊಗೊಳ್ಳೋಣ. ಯಾಕಂದರೆ ನೀವು ಹೇಳ್ದಂಗೆ ಇವತ್ತು ಪರಿಸ್ಥಿತಿ ಕಷ್ಟಕರವಾಗಿದ್ದರೂ ಕೂಡ ಎಷ್ಟೋ ಸಣ್ಣ ಸಣ್ಣ ಸಿನಿಮಾಗಳು ಚೆನ್ನಾಗಿ ಹೋಗ್ತಿದ್ದಾವೆ. ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಜನ ಅದನ್ನು ಸ್ವೀಕರಿಸ್ತಾ ಇರೋದು ಹೌದು. ಹಾಗಾಗಿ ವಿ ಥಾಟ್ ವಿಲ್ ಆಲ್ಸೋ ಗಿವ್ ಎ ಟ್ರೈ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದಟ್ ವಾಸ್ ಎಕ್ಸಾಂಪಲ್. ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿರ್ತೀವಿ ಸರ್, ಕಡಿಮೆ ಬಡ್ಜೆಟ್ ಸಿನಿಮಾ, ಸಣ್ಣ ಅಮೌಂಟ್ ಹಾಕಿರ್ತಾರೆ, ಕೋಟಿಗಟ್ಟಲೆ ಬಾಚಿರೋ ಸಿನಿಮಾಗಳು ಎಕ್ಸಾಂಪಲ್ಸ್. ಸೊ ಆಗ ಜನ ಅಲ್ಲಿ ಬೇರೆ ಭಾಷೆಗಳಲ್ಲಿ ಒಂದು ಸಣ್ಣ ಸಿನಿಮಾ ಅಂತಾಗ್ಲೂ ಕೂಡ ಅದು ರಿಚ್ ಆಗಿ ಕಾಣಿಸಿಲ್ಲ ಅಂದ್ರೂ ಕಥೆ ಚೆನ್ನಾಗಿದೆ ಅಂದಾಗ ಥಿಯೇಟರ್ಗೆ ಹೋಗ್ತಾರೆ. ಬಟ್ ಇಲ್ಲಿ ನಾವು ಕರ್ಕೊಂಡು ಬರಬೇಕು. ಆಕ್ಚುಲಿ ಹೌದು, ಅದು ಸಿನಿಮಾ ಮಾಡೋದು ಯಾವ ಥರದೊಂದು ಚಾಲೆಂಜು. ಅದನ್ನ ಮಾರ್ಕೆಟ್ ಮಾಡಿ ಪಬ್ಲಿಸೈಸ್ ಮಾಡಿ ಜನಗಳು ಕರ್ಕೊಂಬರ್ದಿದೆಯಲ್ಲ, ಅದ್ರ 10 ಪಟ್ಟು ಶ್ರಮ ಹಾಕ್ಬೇಕು ನಾವು. ಅದು ನಮ್ಮ ಈಗ ಒಂದು ಎಕ್ಸ್ಪೀರಿಯನ್ಸ್ಗೂ ಬರ್ತಾ ಇದೆ. ಬಟ್ ಎಷ್ಟು ಸಾಧ್ಯವಾಗುತ್ತೋ, ನಾನು ಆಗಲೇ ಹೇಳಿದಾಗೆ ಐ ಆಮ್ ಬ್ಲೆಸ್ಡ್ ವಿತ್ ಅ ವಂಡರ್ಫುಲ್ ಟೀಮ್. ಸೊ ಒಂದಕ್ಕೆ 10 ಪಟ್ಟು ಶ್ರಮ ಹಾಕಿ ಮಾಡ್ತಾ ಇದೀವಿ. ಅಂಡ್ ಹೋಪ್ಫುಲಿ ವಿ ವಿಲ್ ಸಕ್ಸೆಡ್, ಗೆಲ್ತೀವಿ ಅಂತ ಅನ್ಕೊಂಡಿದ್ದೀನಿ. ಸರ್ ನೋಡಿ, ನಿಮ್ಮ ಜರ್ನಿಯಲ್ಲಿ ನೀವು ಸಾಕಷ್ಟು ಏಳು ಬೀಳು ಇಂಡಸ್ಟ್ರಿಯಲ್ಲಿ ಅದನ್ನ ನೋಡಿರ್ತೀರ. ನಿಮ್ಮ ಪರ್ಸನಲ್ ಲೈಫಲ್ಲಿ ಅಲ್ಲದೇನೆ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಏಳು ಪೇರು, ಸಿನಿಮಾ ಗೆದ್ದಿರೋದು ನೋಡಿರ್ತೀರ, ಸೋತಿರೋದು ನೋಡಿರ್ತೀರ. ಅದ್ರ ಹಿಂದಿನ ಕಾರಣಗಳು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಈಗಿನ ಪರಿಸ್ಥಿತಿಗೆ ಏನು ಹೇಳ್ತೀರಾ ಸರ್? ಈಗ ಒಂದು ಸಿನಿಮಾ ಜನರ ಮುಂದೆ ಕೊಡಬೇಕು, ಚೆನ್ನಾಗಿ ನಟಿಸ್ಬೇಕು, ಜನನ ರಂಜಿಸ್ಬೇಕು ಅನ್ನೋದಷ್ಟೇ ನಿಮ್ಮ ಮೈಂಡಲ್ಲಿ ಇರುತ್ತೆ. ಯಾಕಂದ್ರೆ ನಿಮ್ಮ ಕ್ಯಾರೆಕ್ಟರ್ ನೋಡಿ ಖುಷಿ ಪಡುವಾಗ ಇನ್ನೊಂದು ಕ್ಯಾರೆಕ್ಟರ್ ಮುಖಾಂತರ ನೀವು ಅವ್ರನ್ನ ನಗಿಸ್ಲೇಬೇಕು, ಖುಷಿ ಪಡಿಸ್ಲೇಬೇಕು. ಈಗಿನ ಪರಿಸ್ಥಿತಿ ಬಗ್ಗೆ ನೀವೇನು ಹೇಳ್ತೀರಾ? ಆಕ್ಚುಲಿ ತುಂಬಾ ಆತಂಕ ಆಗತ್ತೆ. ಅಂದ್ರೆ ಎಸ್ಪೆಷಲಿ ಪ್ರೊಡ್ಯೂಸರ್ಸ್ ದೃಷ್ಟಿಯಿಂದ ಬಹಳ ಅವ್ರ ಧೈರ್ಯಕ್ಕೆ ಮೆಚ್ಚುಗೆ, ದೊಡ್ಡ ನಮಸ್ಕಾರ ಮಾಡಬೇಕು ಎಲ್ಲ ಅನ್ಸುತ್ತೆ. ಯಾಕಂದ್ರೆ ಇಂಥ ಒಂದು ಪರಿಸ್ಥಿತಿ, ಆ ಥರದ್ದು ಒಂದು ನಿರ್ಧಾರ ಮಾಡೋದು, ಆ ಥರ ಧೈರ್ಯ ಮಾಡೋದೇ ದೊಡ್ಡ ವಿಚಾರ. ಯಾಕೆಂದ್ರೆ ನಮ್ಮಲ್ಲಿ ಆ ಕಲ್ಚರ್ ಇನ್ನೂ ಬೂಸ್ಟ್ ಆಗಿಲ್ಲ. ನಾವು ಕನ್ನಡದವ್ರು ಹೇಗೆ ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಅಭಿರುಚಿ ಇದೆ, ಒಳ್ಳೆ ಟೇಸ್ಟ್ ಇದೆ. ನಮಗೆ ಎಲ್ಲವೂ ಎಕ್ಸಲೆಂಟ್ ಆಗಿರ್ಬೇಕು. ನಮ್ಮದು ಅಂತ ಬಂದಾಗ ನಮ್ಮನೆ ಅಡುಗೆ ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಪಕ್ಕದ ಮನೆಯವರಲ್ಲಿ ಒಂಚೂರು ಉಪ್ಪು ಕಡಿಮೆ ಇದ್ರು ಅವ್ರ ಹಂಗಾಗೋಗುತ್ತೆ. ತಮಿಳು, ತೆಲುಗು ಇನ್ನೆಲ್ಲ ಸುಮಾರಾಗಿರೋ ಸಿನಿಮಾನು ಓಕೆ ಮಾಡ್ಬಿಟ್ಟಿರ್ತೀವಿ. ಆದ್ರೆ ನಮ್ಮ ಸಿನಿಮಾ ಅಂತ ಬಂದಾಗ ಅದು ಎಲ್ಲಾ ಇದ್ರಲ್ಲೂ ಪಾಸ್ ಆಗ್ಬೇಕು, ಎಕ್ಸಲೆಂಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಮನೋಭಾವ ಒಂಚೂರು ಬದಲಾಗಬೇಕು ಅಂತ ಅನ್ಸುತ್ತೆ. ಆಮೇಲೆ ಸಿನಿಮಾಗೆ ಬಂದು ನೋಡುವ ಎಷ್ಟೋ ಸರ್ತಿ OTT ಬಂದಾಗ್ಲೋ ಟಿವಿಲ್ ಬಂದಾಗ್ಲೋ ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ. ಥಿಯೇಟ್ರಲ್ಲೇ ಅದು ಏನು ಮಾಡಿರಲ್ಲ, ಅಂದ್ರೆ ಗಳಿಕೆ ವಿಚಾರದಲ್ಲಿ. ಆ ಥರದ ಓಪನ್ನೆಸ್ ನಮ್ಮ ಕನ್ನಡದವರಲ್ಲಿ ತುಂಬಾ ಕಡಿಮೆ, ತುಂಬಾ ಕ್ರಿಟಿಕಲ್. ಅವರು ಯಾವುದೋ ಒಂದ್ ಅಂಶ ವೀಕ್ನೆಸ್ ಅಂತ ಇದ್ರೆ ಅದನ್ನೇ ಬಡದು ಬಾರಿಸಿ ಹೈಲೈಟ್ ಮಾಡಿ ಅದನ್ನ ತುಳಿದು ಹಾಕ್ಬಿಡ್ತಾರೆ. ಸಿನು ಗಿರೀಶ್ ಅವರೇ, ಈಗ ಒಂದು ಒಳ್ಳೆ ಕತೆ ಕೊಡಬೇಕು, ಒಂದು ಒಳ್ಳೆ ಕತೆ ನಿರ್ದೇಶಿಸಬೇಕು ಅಂತ ನೀವು ಮಾಡಿದ್ದೀರಿ. ನಿಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಅನ್ನೋದು ಇಲ್ಲಿ ಟೀಮ್ ಜೊತೆ ಮಾತಾಡುವಾಗಲೇ ಗೊತ್ತಾಗುತ್ತೆ. ಹಾಗೆ ಅದು ಟ್ರೈಲರ್ ನೋಡಿದ್ರೇ ಗೊತ್ತಾಗ್ತದೆ ಏನು ಮಾತಾಡೋದೇನಿದೆ. ಸೊ ಈಗ ನೀವು ಹೇಳಿ, ಏನನ್ನ ಆಕ್ಚುಲ್ ಆಗಿ ಈ ಶಾಲಿವಾಹನ ಶಕೆ ಮುಖಾಂತರ ಜನರಿಗೆ ಕೊಡೋದಕ್ಕೆ ಹೊರಟಿದ್ದೀರಾ? ಏನ್ ಮೆಸೇಜ್ ಸಿಗುತ್ತೆ ಸಿನಿಮಾದಲ್ಲಿ? ಮ್ಯಾಮ್ ಹೆಂಗೆ ಅಂದ್ರೆ ಇದಕ್ಕೂ ಬಿಫೋರ್ ಒಂಚೂರು ನಮ್ಮ ಇದ್ರ ಲೈಕ್ ಸಿನಿಮಾ ಇವತ್ತಿನ ಏಳು ಬೀಳುಗಳು ಇದೆಯಲ್ಲ ಅದ್ರ ಜೊತೆಯಲ್ಲೇ ಮಾಡಿ ಹೇಳಕ್ ಟ್ರೈ ಮಾಡ್ತೀನಿ. ಈಗ ನಮ್ಮ ಇದರಲ್ಲಿ ಒಂದು ಬರುತ್ತಲ್ಲ ಸರ್, ಅವತ್ತು ನೀವು ಸರ್ ಹತ್ರ ಸ್ಟೋರಿ ಹೇಳಕ್ ಹೋಗಿದ್ದಾಗ ಅವ್ರು ಭರತ ದ್ವೀಪ ಜಂಬೂ ಅದೊಂದು ಹೇಳಿದ್ರು. ಆ ಕತೆ ಫುಲ್ಲು ಕೇಳಾದ್ಮೇಲೆ ಅದೊಂದು ಲೈನ್ ಹೇಳಿದ್ರು. ಅದೇ ಆ ಥರ ವಿಷಯ ಎಲ್ಲ ಲೈಕ್ ನನಗೆ ಪರ್ಸನಲ್ ಆಗಿ ಈ ಫಿಲಮ್ ಇಂದ ಕನ್ವೆ ಆಗ್ಬೇಕಾಗಿರೋದು ಅನ್ನೋ ಥರ ಬಂದ್ರೆ, ಈಗ ಒಂದು ಟೈಮ್ ಲೂಪು, ಟೆಕ್ನಾಲಜಿ, ಮೆಷಿನ್, ಟೈಮ್ ಟ್ರಾವೆಲಿಂಗ್ ಅಥವಾ ಸ್ಪೇಸ್, ಈಗ ಸ್ಪೇಸ್ ಬಗ್ಗೆ ಸಿನಿಮಾಗಳು ಬರ್ತಾವಲ್ಲ ಒಂದಷ್ಟು ಇಂಗ್ಲೀಷಲ್ಲಿ, ಅದರಲ್ಲಿರೋ ನಾಲೆಡ್ಜ್ಗಳೇ ಬೇರೆ ಇದೆ.
ಅದೇ ವಿಷಯ ಇಂಡಿಯನ್ ಮೈಥಾಲಜಿ ಬೇರೆ ತರನೇ ಉಲ್ಲೇಖ ಆಗಿದೆ. ಇದನ್ನ ಎಕ್ಸಾಂಪಲ್ ಈಗ ನಮ್ಮ ಶಾಲಿವಾಹನ ಫಿಲಮ್ ಸ್ಟಾರ್ಟ್ ಮಾಡಿದಾಗ ನಾವು ಕತೆ ಜೊತೆಯಲ್ಲಿ ಏನ್ ಸದಾಭಿರುಚಿನ ಅದೇನೆ ಆ ಥರದ್ದೇನೋ ಒಂದು ಆ್ಯಡ್ ಮಾಡ್ಬೇಕಲ್ಲ ಇದಕ್ಕೆ ಅಂತ ಇದು ಮಾಡಿದಾಗ ಭರತ್, ಆಮೇಲೆ ಶೈಲೇಶ್ ಸರ್ ಮಗಳು ಸಿಂಚನ ಅವ್ರು ಇದಾರಲ್ಲ, ಅವ್ರಿಗೂ ಎಲ್ಲ ಇವರೆಲ್ಲ ಒಂಥರ ಆ ರಿಲೇಟೆಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋರು. ಆ ವಿಷಯಗಳು ಜಾಸ್ತಿ ಡಿಸ್ಕಷನ್ ಆಗ್ತಾ ಇತ್ತು, ಆ ವಿಷಯ ಅದ್ರ ಬಗ್ಗೆ. ಸೊ ಆ ಥರದ್ದೆಲ್ಲ ನಾವು ಆಡ್ ಅಪ್ ಮಾಡಿರೋ ವಿಷಯ ಏನಿದೆಯಲ್ಲ, ಸೊ ಜನಕ್ಕೆ ಒಂಥರ ಪಂಚತಂತ್ರ ಕಥೆಯಲ್ಲಿ ಸ್ಪೇಸ್ ರಿಲೇಟೆಡ್ ವಿಷಯಗಳ್ನು ಅರ್ಥ ಮಾಡ್ಕೊಬಹುದು ಅನ್ನೋ ತರ ಒಂದ್ ವಿಷಯ ಈಗಿನ ಟ್ರೈಲರ್ ಅಲ್ಲೇ ಇದೆ, ಬ್ಲ್ಯಾಕ್ ಹೋಲ್ ಅನ್ನೋ ತರ ಅಂತ ಚಿಕ್ಕ ಮಾಹಿತಿ ಇದೆ ಅದ್ರ ಬಗ್ಗೆ. ನಮ್ಮ ಕಥೆಯಲ್ಲಿ ಒಂದ್ ಕಾರಣ ಇದೆ, ಅದಕ್ಕೆ ಅಲ್ಗೊಂದು ಇಮ್ಯಾಜಿನರಿ ಲೈನ್ ಇದೆ ಈ ಶಾಲಿವಾಹನ ಹಳ್ಳಿಗೂ ಇದಕ್ಕೂ. ಸೊ ಈ ತರ ವಿಷಯಗಳೆಲ್ಲ ಜನಕ್ಕೆ 100% ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಮೇಡಮ್. ಅಂಡ್ ಅದೇ ಇನ್ನೊಂದು ಹೇಳ್ತಾರಲ್ಲ, ಕುರಿತೋದೇ ಕಾವ್ಯ ರಚಿಸಬಲ್ಲ ಇದು ನಮ್ಮ ಕನ್ನಡ ಜನಕ್ಕೆ ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಎಷ್ಟೋ ಕಾಲದಿಂದನೇ ಇದೆ. 100% ಅದು ಕಮ್ಮಿನೂ ಆಗಲ್ಲ, ಅದು ಹೋಗೋದು ಇಲ್ಲ. ಆ ಟೈಮ್ಗಳು ಕೆಲವೊಂದು ಪ್ರಾಬ್ಲಮ್ಗಳು ಆಗಿದಾವೆ. ಅಂಡ್ ಡಿಫ್ರೆಂಟ್ ಆಗಿ ಏನೋ ಒಂದ್ ನೋಡಿದ್ರು ಅಂದ್ರೆ ಅಟೆಂಡ್ ಮಾಡ್ತಾರೆ ಅಂತ ಒಂದ್ ನಂಬಿಕೆ ಇದೆ. ಶಾಲಿವಾಹನದಂತೂ ಜಾಸ್ತಿ ನಂಬಿಕೆ ಇದೆ. ಈ ತರ ಹೊಸ ಪ್ರಯತ್ನಗಳ ಕಡೆ ಬಹಳ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ರ. ಹನುಮಾನ್ ಫಿಲಮ್ಗೆಲ್ಲ ಬೆಂಗಳೂರಲ್ಲೇನೆ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕಿದ್ದು ಅಂತೆಲ್ಲ ಬಂದಾಗ, ಅಂಡ್ ಆಬ್ವಿಯಸ್ಲಿ ನಮ್ ಜನನೇ ತಾನೆ ನೋಡಿರೋದು. ಸೊ ಆತರ ಡಿಫ್ರೆಂಟ್ ಆಗ ನೀವು ಜಾಡಿಡಿದ್ರೆ ಇವ್ರಿಗೆ ಏನೋ ಹೊಸದಾಗಿ ಬೇಕು ಕೊಡ್ಬೇಕು, ಆಡಿಯನ್ಸ್ ಆಗಿ ಎಕ್ಸ್ಪೆಕ್ಟ್ ಮಾಡೋದನ್ನ ರೀಚ್ ಮಾಡಕ್ ಟ್ರೈ ಮಾಡ್ತಾರೆ. ಆತರ ಎಲ್ಲ ಯೋಚನೆ ಮಾಡಿದಾಗ್ಲಿಂದ ಯಾರಿಗೆ ಏನ್ ಬೇಕೋ ಅದನ್ನ ಕೊಟ್ರೇನೆ ತಿಂತಾರೆ ಅಲ್ವಾ ಸರ್? ಈಗ ನೀವು ಹೇಳಿ ಶಾಲಿವಾಹನ ಶಕೆ ಅಂದ ತಕ್ಷಣ ಒಂದು ಪೋಸ್ಟರ್ ನೋಡಿ ಬಹಳ ಜನಕ್ಕೆ ಒಂದು ಇಂಟ್ರೆಸ್ಟ್ ಇದೆ, ಇದೇನಿರ್ಬೋದು ಅನ್ನೋ ಪ್ರಶ್ನೆನೂ ಇದೆ. ನಿಮ್ಮ ಸರ್ಕಲ್ ಅಲ್ಲಿ ನಿಮ್ ಜೊತೆ ಮಾತಾಡಿದವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಏನ್ ಕ್ವೆಶನ್ಸ್ ಕೇಳಿದಾರೆ, ಅವ್ರ ರೆಸ್ಪಾನ್ಸ್ ಆಗಿತ್ತು? ಆಕ್ಚುಲಿ ನಾನು ಒಂದಿಷ್ಟು ಜನಕ್ಕೆ ನನ್ನ ಟ್ರೇಲರ್ ತೋರಿಸಿದಾಗ ಸಖತ್ತಾಗಿ ಮಾಡಿದಾರೆ ಮಗ, ಡೈರೆಕ್ಟರ್ ಯಾರು ಅಂತ ಕೇಳಿದ್ರು. ಆ್ಯಕ್ಚುಲಿ ಶಾರ್ಟ್ಸ್ ನೋಡಿದ ಕೂಡಲೇ ಕೇಳಿದ್ರು ಡೈರೆಕ್ಟರ್ ಯಾರು ಅಂತ ಕೇಳಿದ್ರು. ಹಿಂಗೆ ಅಂತಂದು ವಿಜುವಲ್ ತುಂಬ ಚೆನ್ನಾಗಿದೆ ಇದು. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಸಿನಿಮಾಗೆ ಏನು ಬೇಕೋ ಆ ಥರದ್ದಿದೆ. ಟ್ರೇಲರ್ ನೋಡಿದ ನನಗೂ ವಾವ್ ಅನಿಸ್ತು. ಫಸ್ಟ್ ನನಗೆ ವಾವ್ ಅನಿಸ್ತು. ನಾನು ಅಷ್ಟು ದಿನ ಶೂಟಿಂಗಲ್ಲಿದ್ದು ನನಗೂ ಕೂಡ ಅದೆಲ್ಲ ಗೊತ್ತಿದ್ದು ವಾವ್ ಅನಿಸ್ತು, ಸಖತ್ತಾಗಿದೆ ಅಂತ. ಆಮೇಲೆ ನೋಡಿದವರೆಲ್ಲರೂ ಶಾರ್ಟ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ವಿಜುವಲ್ ಬಗ್ಗೆ ಆಗಿರೋದು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ತುಂಬ ಖುಷಿ ಪಟ್ಟಿದ್ರು. ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಹಂಗೆ ನಾನು ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ಒಂದು ವಿಚಾರ ಅದು ಹೇಳ್ಕೊಂಡೆ, ಸ್ವಲ್ಪ ಒಂದು ಲೈನ್ ಇದೆ. ಸೊ ಜೀವನದಲ್ಲಿ ಯಾವುದೋ ಒಂದು ಘಟನೆ ಆಗೋಗಿದೆ, ಬಟ್ ಆ ಘಟನೆ ಚೇಂಜ್ ಮಾಡೋ ಚಾನ್ಸ್ ಸಿಕ್ಕರೆ ಹೇಗೆ ಬದಲಾಯಿಸ್ಕೊಳ್ತಾರೆ, ಆ ಸಮಯನ ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹೇಳಿ, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಲೈಫಲ್ಲಿ ನಡೆದಿರೋ ಒಂದು ಘಟನೆನ ನಾನು ಬದಲಾಯಿಸ್ಕೊಡ್ತೀನಿ ಅನ್ನೋದಾದ್ರೆ ಯಾವುದು? ನಾನು ಚಾನ್ಸ್ ಸಿಕ್ಕರೆ, ಬಿಕಾಸ್ ನಿಮ್ಮ ಟೀಮ್ ಅದೇ ಅಲ್ವಾ? ಹೇಳಿ. ಆ್ಯಕ್ಚುಲಿ ನಾನು ಅಪ್ಪು ಸರ್ನ ಮಿಸ್ ಮಾಡ್ಕೋತೀವಿ. ಅದೊಂದು ಆ್ಯಕ್ಚುಲಿ ಯಾವಾಗಲೂ ಅಂದರೆ ಅವರು ಅದೊಂದು ಏನಾರು ವಾಪಸ್ ಬರ್ಬೋದಾ, ಅದೇನು ಚೇಂಜ್ ಮಾಡೋಕ್ಕಾಗುತ್ತಾ ಅಂತ. ಇವಾಗಲೂ ಹಂಗೆ ಅನ್ಸುತ್ತೆ ಒಂದೊಂದ್ಸಲ, ಅದಾಗಿಲ್ವೇನೋ ಇದಾರೇನೋ ಅಂತ. ಅದನ್ನು ನಾನು ಗಿರೀಶ್ ಅವರೇ, ನೀವು ಡೆಫಿನೆಟ್ ಆಗಿ ಕತೆ ಬರಿಬೇಕಾದ್ರೆ, ಕತೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಒಂದು ಸರಿ ಆದ್ರೂ ಈ ಚಾನ್ಸ್ ನಂಗೆ ಸಿಗಬಾರ್ದ ಅಂತ ನೀವು ಅನ್ಕೊಂಡಿರಲ್ವಾ? ಏನ್ ಚೇಂಜ್ ಮಾಡ್ತೀವಿ? ವರ್ಲ್ಡ್ ಅಲ್ಲಿ ಅದೇ ಅಲ್ವಾ ಕಾಸ್ಟ್ಲಿಯೆಸ್ಟ್ ಅಂದ್ರೆ ಟೈಮ್. ಅದು ಒಂದ್ಸಲಿ ಆಗೋಯ್ತು ಅಂದ್ರೆ ಚಾನ್ಸೇ ಇಲ್ಲ ಅನ್ನೋ ಅಷ್ಟು ತುಂಬಾ ಕಳೆದು ಹೋದ ಸಮಯ, ಉರುಳಿ ಹೋದ ಕಾಲ ಮತ್ತೆ ಬರಲ್ಲ ಅಂತಾನೆ. ಹಂಗೆ ಆ ಟೈಮ್ ಸಿಕ್ಕಾಬಡೆ ಈಗ ಸುಮ್ನೆ ಯೋಚನೆ ಮಾಡಿದ್ರೆ, ಈಗ ನಮ್ ಸುತ್ತಮುತ್ತನೇ ಈಗ ಏನೇನೋ ನಡೆದಿರೋ ಒಂದಷ್ಟು ಆಗೋಗಳು ಇದಾವಲ್ಲ ಇವತ್ತಿನ ಪ್ರೆಸೆಂಟ್ ದಿನಗಳಲ್ಲಿ, ಅದನ್ನೇ ಸರಿ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಅಂದ್ರೆ ಟೈಮ್ ಸಿಗೋದಕ್ಕೆ ಚಾನ್ಸೇ ಇಲ್ಲ ರಿಪೀಟ್ ಆಗಕ್ಕೆ. ಹಂಗೂ ಏನಾದ್ರು ಸಿಕ್ತು ಅನ್ನೋ ತರ ಇತ್ತಂದ್ರೆ, ಟು ಬಿ ಫ್ರಾಂಕು, ಈ ನೆಟ್ಫ್ಲಿಕ್ಸ್ ಅಲ್ಲಿ ವರ್ಕ್ ಮಾಡಕ್ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಒಂದ್ ಕತೆ ಹೇಳ ಇದಾದ್ಮೇಲೆ. ಬಟ್ ಅವರೆಲ್ಲ ಮುಂಬೈಗೆ ಬಂದು ಮೀಟ್ ಮಾಡ್ಬೇಕು, ಅಟೆಂಡ್ ಆಗ್ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು. ಅಷ್ಟೊಂದೆಲ್ಲ ಓಡಾಡಕ್ಕೆಲ್ಲ ಅಷ್ಟು ದೊಡ್ಡ ಫಿಲಮ್ ಮೇಕರ್ಸ್ ಆಗಿರ್ಲಿಲ್ಲ ಇನ್ನು. ಆ ಟೈಮಲ್ಲಿ ಅದೊಂದು ಆಪರ್ಚುನಿಟಿ ಬಿಟ್ಬಿಟ್ಟು ನೀನು ಅಟ್ಲೀಸ್ಟ್ ಈಗೇನೋ ಒಂದ್ ಇದೆಯಲ್ಲ ನಮ್ಮಲ್ಲೆಲ್ಲ ಕನ್ಸು, ವಾಪಸ್ ಬರಬಾರ್ದ ಅಂತ ಅದು ಅದು ಅಟೆಂಡ್ ಮಾಡ್ಬೇಕಾಗಿತ್ತೇನೋ. ಸಿನಿಮಾನ ನೆಟ್ಫ್ಲಿಕ್ಸ್ ಅಲ್ಲಿ ಹಾಕ್ಸಿ ಆತರ. ಪ್ರೊಡ್ಯೂಸರ್ ನೋಡಿ, ನೀವೇನ್ ಮಾತಾಡ್ಲಿ ಅವ್ರ ಪ್ರೊಡ್ಯೂಸರ್ ತರಾನೇ ಬಿಡಲ್ಲ. ನೀವೇನೇ ಮಾತಾಡಿದ್ರು ತಗೊಂಡ್ಬರ್ತಾರಲ್ಲಿ. ಹೂ ಜೊತೆ ದಾರನು ಹೋಗುತ್ತೆ. ಹೌದು ಸರ್. ಈ ತರ ಸರ್ ನೀವು ಹೇಳಿ. ನನಗೆ ಈ ತರದ್ದು ತುಂಬಾ ಆಗಿದೆ ಪ್ರೊಫೆಷನಲಿ ಹೇಳ್ಬೇಕು ಅಂದ್ರೆ. ಸುಮಾರಷ್ಟು ಕಡೆಗೆ ನಾನು ಆಡಿದ ಮಾತಿನ ರೀತಿ ಸರಿ ಹೋಗದೆ, ಅಥವಾ ನನ್ನ ಅಪ್ರೋಚ್ ಸರಿ ಹೋಗದೆ, ಕೈ ತಪ್ಪಿದ ಅವಕಾಶಗಳು, ಅಲ್ಲಿ ಇರದೇ ಹೋದ ಸಂದರ್ಭಗಳು ಎಲ್ಲ ಬಹಳಷ್ಟಿದಾವೆ. ನನಗೆ ತುಂಬಾ ಕಾಡೋದು ಅಂತಂದ್ರೆ, ಗಿರೀಶ್ ಕಾಸರವಳ್ಳಿ ಅವ್ರದ್ದು ಗೃಹಭಂಗ ಮಾಡ್ಬೇಕಾಗಿತ್ತು ನಾನು. ಅದಕ್ಕೆ ಕರೆದಿದ್ರು.
ವೈಶಾಲಿ ಮೇಡಮ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾನೆ, ಇವನ್ನೇ ನೀವು ಸೆಲೆಕ್ಟ್ ಮಾಡಿ ಅಂತ ಪಾಪ ಹೇಳಿ ಕಳಿಸಿದ್ರು. ಕಾಸರವಳ್ಳಿ ಸರ್ ಪಾತ್ರ ನೆರೇಟ್ ಮಾಡಿದ್ರು, ಇಂಥದ್ದೇ ಪಾತ್ರ ಮಾಡ್ತಾ ಇದ್ದೀನಿ ನಾನು ಇನ್ನೊಂದು ಅಂತ ಹೇಳ್ಬಿಟ್ಟಾರೆ. ಒಂದ್ ಸೀರಿಯಲ್ ಮಾಡ್ತಿದ್ದೆ ಆಗ, ಅದೇ ತರದ ಪಾತ್ರ ಮನ್ವಂತರ ಅಂತ, ಇದೇ ತರದ ಪಾತ್ರ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟೆ. ಅವ್ರಿಗೇನ್ ಅನ್ಸಿದೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಸರವಳ್ಳಿ ಸರ್. ನಾನು ಅದನ್ನ ಹೇಳಿ ಬಂದ್ಬಿಟ್ಟೆ. ಆಮೇಲೆ ವೈಶಾಲಿ ಮೇಡಮ್ ಚೆನ್ನಾಗಿ ಬೈತಾರೆ, ಏನ್ ಪೆದ್ದಾಗಿ ಮಾತಾಡ್ತೀನಿ, ನೀನು ಅಷ್ಟು ಗೊತ್ತಾಗ್ಲಿಲ್ಲ, ಏನ್ ಹೇಳಿದೆ ನಾನು, ಅದೇ ತರದ್ ಪಾತ್ರ ಮಾಡ್ತಿದ್ದೀನಿ, ನಂಗೆ ಈ ತರದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ಹೇಳಿದೆ ಅಂತೆ ಅಂತ. ಇಲ್ವಲ್ಲ, ನಾನು ಹಂಗೆ ಹೇಳಲೇ ಇಲ್ಲ. ಸೊ ಹಾಗಾಗಿ ನನ್ ಕೈ ತಪ್ಪೋಯ್ತ ಪಾತ್ರ. ಸೊ ಅದ್ರ ಬಗ್ಗೆ ಬಹಳ ಬೇಜಾರು ಅನ್ಸುತ್ತೆ. ಆ ತರದ್ ಸುಮಾರಷ್ಟಿದೆ ನೋಡಿದ್ರೆ. ಜೋಕ್ ಫಾಲ್ಸ್ ಅಂತ ಅಶೋಕ್ ಪಾಟೀಲ್ ನಿರ್ದೇಶನ ಮಾಡಿದ್ರು, ಅಮೆರಿಕಾದಿಂದ ಬಂದು. ಅವ್ರಿಗೆ ನನ್ನನ್ನ 15 ದಿನದ ನನಗೆ ಆ ಕಾಲೇಜಲ್ಲಿ ಫುಲ್ ಟೈಮ್ ಲೆಕ್ಚರರ್ ನಾನು. 15 ದಿನ ಪಾತ್ರದ್ದು ದೊಡ್ಡ ಪಾತ್ರ ಅದು. ನಾನು ಸೀರಿಯಲ್ ಮಾಡುವಾಗ ಬರೀ ಮಧ್ಯಾಹ್ನದ ಮೇಲೆ ಬರೋದು ನಾನು ಅನ್ನೋ ಒಪ್ಪಂದಕ್ಕೆ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಸಿನಿಮಾ ಮಾಡ್ತಿರ್ಲಿಲ್ಲ ನಾನು ಅಷ್ಟೊಂದ್ ದಿನ. 15 ದಿನ ಎಲ್ಲ ಚಾನ್ಸೇ ಇಲ್ಲ, ನಾನು ಬರೋದೇ ಮಧ್ಯಾಹ್ನ. ಡಿಮ್ಯಾಂಡ್ ಅಲ್ಲ ಸರ್ ನಿಮ್ಗೆ? ನಾನು ಇದ್ದಿದ್ದೆ ಹಂಗಾಗಲ್ಲ, ಕಾಲೇಜೆಲ್ಲ ರಜಾ ಹಾಕಲ್ಲ, ಅದನ್ನ ಮಧ್ಯಾಹ್ನದ ಮೇಲೆ ಬರ್ಬೋದು ಅಂತ. ಪಾಪ ಅವ್ರ ಅದನ್ನ ವರ್ಕ್ ಮಾಡಿ ಎಲ್ಲ ದಿವ್ಸಕ್ಕೂ ನೀವು ಮಧ್ಯಾಹ್ನ ಬಂದ್ರೆ ಮಾಡ್ಕೋತೀನಿ ನಾನು, ಬಟ್ 3 days ನೀವು ಬರ್ಬೇಕಾಗತ್ತೆ ಫುಲ್ ಡೇ. ಯಾಕಂದ್ರೆ US ಇಂದಾನೆ ಬರ್ತಾಳೆ ಹೀರೋಯಿನ್, ಅವಳ ಜೊತೆ ಕಾಂಬಿನೇಷನ್ಸ್ ಇದೆ. ಸೊ 3 ದಿನ ಆದ್ರೂ ಬೇಕು. 3 ದಿನ ಎಲ್ಲ ರಜಾ ಹಾಕಲ್ಲ. ಅದನ್ನ ಹೇಳ್ಬೋದೋ ಗೊತ್ತಿಲ್ಲ, ಆಫ್ ದ ರೆಕಾರ್ಡ್. ಅದನ್ನ ಫಸ್ಟ್ ಸಿನಿಮಾ ಶರಣ್ ಅವ್ರದ್ದು ಫಸ್ಟ್ ಫಿಲ್ಮ್ ಅವ್ರು ಮಾಡಿದ್ರು, ಶರಣ್ ಗಂಗಾಯದ. ಅದ್ ನಾನು ಕಾಸರವಳ್ಳಿ ಅವ್ರದ್ದು ಹೇಳಿದ್ನಲ್ಲ, ಅದನ್ನ ಅಚ್ಯುತ ಮಾಡಿದ್ರು. ಹೀಗೆ ತಪ್ಪೋದ ಅವಕಾಶಗಳು ಮತ್ತೆ ನನ್ನ ಪೆದ್ದತನದಿಂದ ಅಥವಾ ನನ್ನ ಇದೆಲ್ಲವೂ ಮರುಕಳಿಸ್ಬಿಟ್ರೆ ಬಹುಶಃ ಇವತ್ತಿಗೆ ತಿದ್ಕೋತೀನಿ ಅನ್ಸುತ್ತೆ. ನೀವ್ ಹೇಳಿ ಸರ್, ನಿಮ್ಗೆ ಆ ಚಾನ್ಸ್ ಸಿಕ್ಕರೆ ಏನನ್ನ ಬದಲಾಯಿಸ್ತೀರಾ? ನಾನು ಆಗ್ಲೇ ಹೇಳ್ದಂಗೆ ಸಿನಿಮಾ ನಮ್ಮ ಆ ದಿನ ಬಾಲ್ಯದ ಕನಸು ಅಂತ ಹೇಳಿದ್ನಲ್ಲ, ಆಗ ನಾನು ಕೆಲ್ಸಕ್ಕೆ ಸೇರಿದ ಹೊಸದು. ಆ ಟೈಮಲ್ಲಿ ನನಗೆ ಆವಾಗ ಸೀರಿಯಲ್ಗಳಲ್ಲಿ ಯಾವುದೋ ಒಂದು ಡೈರೆಕ್ಷನ್ ಟೀಮಲ್ಲ ನಾವು ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಬಟ್ ಅವಾಗ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ನನಗೆ ಒಂದು ದ್ವಂದ್ವ. ಮನೆಯಲ್ಲಿ ನೀನು ಇಂಜಿನಿಯರಿಂಗ್ ಮಾಡಿದ್ಯಾ, ನಾನು ದೋಸ್ ಡೇಸ್ ಇಂಜಿನಿಯರಿಂಗ್ ಮಾಡೋದು ಸ್ವಲ್ಪ ದೊಡ್ಡ ವಿಷಯನೇ ಇವತ್ತಿಗೆ ಕಂಪೇರ್ ಮಾಡಿದಾಗ. ಇಂಜಿನಿಯರಿಂಗೆಲ್ಲ ಓದಿ ಇಷ್ಟು ಚೆನ್ನಾಗಿ ಮಾಡಿದ್ಯಾ, ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿದ್ಯಾ, ಕೆಲಸ ಮಾಡೋದು ಮನೇಲಿ ಗೊತ್ತಲ್ಲ ಹೆಂಗೆ, ಸಿನಿಮಾ ಅಂದ ತಕ್ಷಣ ಹೆದರ್ಕೊಂಡ್ಬಿಡ್ತಾರೆ. ಸೊ ಯಾಕೆ ಬೇಕು ನಿನ್ಗೆ ಇದೆಲ್ಲ ಅಂತಂದು ಮನೇಲಿ ಒಂದು ಸ್ವಲ್ಪ ಬ್ರೈನ್ ವಾಶ್ ಮಾಡಿದ್ರು. ಸೊ ಆ ದ್ವಂದ್ವದಲ್ಲಿ ನಾನು ಓಕೆ ಬೇಡ ಬಿಡು, ನೋಡೋಣ ಮುಂದಕ್ಕೆ ಯಾವಾಗ ಅವಕಾಶ ಆದ್ರೆ ನೋಡೋಣ ಅಂಥೇಳಿ ಕೆಲ್ಸಕ್ಕೆ ಸೇರಿದೆ. ಪ್ರಾಬಬ್ಲಿ ಇವಾಗ ನನಗೆ ನೀವು ಹೇಳಿದ್ರೆ ಆ ಥರದ್ದೇನೋ ಟೈಮ್ ಟರ್ನ್ ಆಗಿ ನನಗೊಂದು ಅವಕಾಶ ಸಿಕ್ಕರೆ ಆ ಸಿಚುವೇಶನ್ ಹೆಂಗೋ ಮ್ಯಾನೇಜ್ ಮಾಡಿ ಎರಡು ತರ ಒಂದು ಕನ್ವಿನ್ಸ್ ಮಾಡಿ ಸಿನಿಮಾಗೆ ಎಂಟ್ರಿ ಇರಲಿಲ್ಲ. ಯು ಹ್ಯಾವ್ ಟು ಗೋ ಟು ಆಫೀಸ್ ಟು ವರ್ಕ್. ಹಂಗಾಗಿ ಪ್ರಾಬಬ್ಲಿ ಏನೋ ಅದನ್ನ ಚೇಂಜ್ ಮಾಡ್ಕೋತಿದ್ದೆ ನಾನು. ಒಂದ್ ಬ್ಯಾಚ್ ಅಲ್ಲಿ ಏನೋ ನೀವು ಒಬ್ಬರೇ ಪಾಸ್ ಆಗಿದ್ರು ಅಂತಲ್ಲ ಸರ್ ಇಂಜಿನಿಯರಿಂಗ್ ಅಲ್ಲಿ? ಅದು ನಾನು ಇಂಜಿನಿಯರಿಂಗ್ ನಾನು ತಿಪ್ಟೂರಲ್ಲಿ ಓದಿದ್ದು. ನಾನು ಯೂಶಲಿ ನಾನು ಈ ಮಂಗಳವಾರ, ಸೋಮವಾರ, ಶುಕ್ರವಾರ ಇಂಥವುಗಳನ್ನೆಲ್ಲ ನಾವು ಹೆಚ್ಚು ನಾನು ನಂಬೋದಿಲ್ಲ. ಈ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೋಗುವಾಗ ನಮ್ಮ ಹುಡುಗರೆಲ್ಲ ಮಂಗಳವಾರನೇ ಹೊರಟ್ವಿ. ನಾವು ಬೆಂಗಳೂರಿಂದ ತಿಪ್ಟೂರಲ್ಲಿ ಓದಿದ್ದು ನಾನು. ಎಲ್ಲ ಹೊರಟ್ವಿ ಮಂಗಳವಾರ ರೀಚ್ ಆಗಿದ್ದು ನಾವು ಮಂಗಳವಾರ ಹಾಸ್ಟೆಲ್. ಬನ್ನಿ ಎಲ್ಲ ಫೀಸ್ ಕಟ್ಟಕ್ಕೆ ಹೋಗೋಣ ಅಂತ. ಇಲ್ಲ ನಾವೆಲ್ಲ ಮಂಗಳವಾರ ಕಟ್ಟಲ್ಲ, ನಾವು ಬುಧವಾರ ಬರ್ತೀವಿ. ನಾನು ಕಟ್ತೀನಪ್ಪ ಅಂತೇಳಿ ನಾನು ಹೋಗಿ ಫೀಸ್ ಪೇ ಮಾಡಿದೆ ಅವತ್ತು. ಆಮೇಲೆ ಆಯ್ತು, ಎಕ್ಸಾಮ್ ಆಯಿತು, ರಿಸಲ್ಟು ಬಂತು, ನಾನು ಒಬ್ಬನೇ ಪಾಸ್ ಆಗಿದ್ದೀನಿ. ಇಲ್ಲ ಇಲ್ಲ ಎಲ್ಲರೂ ಫೀಸ್ ಕಟ್ಟಿದ್ದಾರೆ, ಮಂಗಳವಾರ ಸೊ ಹಾಗಾದ್ರೆ ನೀವು ಮಂಗಳವಾರನೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಅವಕಾಶ ಸಿಕ್ಕರೆ ಮಂಗಳವಾರನೇ ರಿಲೀಸ್ ಮಾಡ್ಬಿಡ್ತಿದ್ವೇನೋ. ನಾವು ಅದು ಹೊಸ ಟ್ರೆಂಡ್ ಹುಟ್ಟಾಕಕ್ಕಾಗಲ್ಲ. ಯು ಹ್ಯಾವ್ ಟು ಗೋ ಬೈ ಶುಕ್ರವಾರನೂ ಒಳ್ಳೆ ದಿನ 13 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ವೆರಿ ನೈಸ್. ಸೊ ಓವರ್ ಆಲ್ ಸಿನಿಮಾ ಮೇಲೆ ನಿರೀಕ್ಷೆ ಅಂತೂ ಜಾಸ್ತಿ ಆಗ್ತಾ ಇದೆ ಟ್ರೈಲರ್ ನಂತರ. ಸೊ ಹೋಪ್ಫುಲಿ ನೀವು ಅಂದ್ಕೊಂಡಂಗೆ ಅಥವಾ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ದಂಗೆ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಸೀರಿಯಸ್ ಆಗಿ ಹೇಳಿ, ಭಯ ಇದೆಯಾ, ಒಂದು ಎಕ್ಸೈಟ್ಮೆಂಟ್ ಇದೆಯಾ? ಪ್ರೆಸೆಂಟಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ ಸಿನಿಮಾ ಬಗ್ಗೆ? ಸ್ಕಿಟ್ ಮಾಡಿದ್ರು ಬರೀ ಸ್ಕಿಟ್ಟಿಗೆ ಎಂಟ್ರಿ ಹಾಕಿಂತ ಮುಂಚೆ ಆ ಭಯ ಇರ್ತೀವಿ, ಸ್ಕಿಟ್ ಏನಾಗುತ್ತೋ, ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋ ಒಂದು ಭಯ ಐತೆ. ಒಂದು ನಾಟಕಕ್ಕೆ ಹೋಗ್ಬೇಕಾದ್ರೆ ಅಷ್ಟು ವರ್ಷದಿಂದ ಮಾಡಿದ್ರು ಈ ನಾಟಕ ಹೆಂಗೆ ಬರುತ್ತೋ, ಹೆಂಗೆ ರಿಸೀವ್ ಮಾಡ್ತಾರಂತ. ಅಂಥದ್ರಲ್ಲಿ ಇಡೀ ಸಿನಿಮಾದಲ್ಲಿ ಇದ್ದೀವಿ, ಇದಕ್ಕೊಂಥರ ಇದು ಇನ್ನೂ ಜಾಸ್ತಿ ಭಯ ಇದೆ. ಹೆಂಗೆ ಜನ ರಿಸೀವ್ ಮಾಡ್ತಾರೋ, ಏನಾಗುತ್ತೋ ಅನ್ನೋದು ಭಯ ತುಂಬ ಇದೆ, ಯಾವಾಗಲೂ ಇರುತ್ತೆ. ಹೇಳಿ, ಒಂದು ಪೋಸ್ಟರ್ ಬಗ್ಗೆ ಬಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ಬೋದಾ?
ನಮ್ಗೆ ಆ ಸರ್ಕಲ್ ನೋಡ್ತಿದ್ದಂಗೆ ಕೆಲವರು ಈ ಕಾಂತಾರ ಸ್ಟೈಲಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ, ಒಂದು ಹೋಲ್ ಕಾಣಿಸ್ತಾ ಇದೆ, ಅದೇನೋ ಅಲ್ಲಿ ಪಾತ್ರಗಳು ದೇಸಿ ಲುಕ್ಕಲ್ಲಿ ಹೆಂಗೆ ಅದ್ ಏನಂತಾನೆ ಒಂದು ಡೌಟ್ ಇದೆ, ಅದೊಂಚೂರು ನಮ್ಗೆ ಕ್ಲಿಯರ್ ಮಾಡ್ಬೋದಾ? ಓಕೆ, ಅಂದ್ರೆ ಯಾಕಂದ್ರೆ ಇನ್ನೊಂದ್ ಕಡೆಯಿಂದ ಚೀತಾ ಎಂಟ್ರಿ, ಟ್ರೈಲರ್ ಅಲ್ಲೂ ಚೀತಾ ಕಾಣಿಸ್ಕೊಳ್ಳುತ್ತೆ, ಸೊ ಅದಕ್ಕೆ ಮ್ಯಾಮ್ ಅದೇ ನಾಗ್ಲೇ ಹೇಳಿದ್ನಲ್ಲ, ತುಂಬಾ ಇನ್ಫಾರ್ಮೇಶನ್ ಜಾಸ್ತಿ ಹೇಳ್ಬಿಡ್ತೀನಿ ಅನ್ನೋದೊಂದು ಭಯ ನಂಗೆ. ಆ ಬಾವಿ ಏನ್ ತೋರ್ಸಿದೀವಲ್ಲ ಟ್ರೈಲರ್ ಅಲ್ಲಿ, ಆ ಟ್ರೈಲರ್ ಅಲ್ಲಿ ಬಾವಿ ಏನ್ ತೋರ್ಸಿವಲ್ಲ, ಆ ಬಾವಿಯಿಂದ ಒಂದೇನೋ ಒಂದ್ ಇಮ್ಯಾಜಿನರಿ ಲೈನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಹಂಗಾಗಿ ಬಾವಿ ತುಂಬಾ ಮುಖ್ಯವಾದ ಪಾತ್ರ ಆಗುತ್ತೆ ಸಿನಿಮಾದಲ್ಲಿ. ಸೊ ಹಂಗಾಗಿ ಬಾವಿ ಅದು. ಅಂಡ್ ಚಿರತೆ ಒಂದು ಚಂದ್ರನ್ ರಿಫ್ಲೆಕ್ಷನ್. ಆ ಚಿರತೆ ಬಂದು ಚಿರತೆ ಫಿಲ್ಮ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಅದೊಂದು ಮ್ಯಾನಿಟರ್ ಕನ್ವರ್ಟ್ ಆಗುತ್ತೆ, ಅದೊಂದು ಎಡವಟ್ ಆಗುತ್ತೆ. ಅಲ್ಲಿ ಏನೋ ಬೇರೆ ಏನೋ ಅಲ್ಲಿವರೆಗೂ ದನ ಕರುಗಳು ತಿಂತ ಲೈಕ್ ಹಿಂಗ್ ಇದ್ ಮಾಡ್ತಾ ಇದ್ದಿದ್ದು ಒಂದ್ಸಲಿ ಫಸ್ಟ್ ಟೈಮ್ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿರುತ್ತೆ. ಸೊ ಈ ತರದ್ ಏನೋ ಒಂದು ವಿಷಯ ಇದೆ. ಸೊ ಹಂಗಾಗಿ ಚಿರತೆ ಇದೆ. ಇನ್ ಕ್ಯಾರೆಕ್ಟರ್ಗಳೆಲ್ಲ ಆಶ್ಚರ್ಯಗಳಲ್ಲಿ ನೋಡ್ತಾ ಇರೋದು ಬಂದು ಅದೇ ಕತೆ ಹೆಚ್ಚು ಮಾತಾಡ್ತೀನಿ, ನಾನೇ ಹೇಳ್ಬಿಡ್ತಾ ಇದ್ದೀನಿ, ಥಿಯೇಟರ್ ನೋಡಿ ತಿಳ್ಕೊಬೇಕು. ಯಾರೆಲ್ಲ ನೋಡ್ಬೋದು ಈ ಸಿನಿಮಾನ? ಮೇಡಮ್ ಅದೇ ನನ್ ತುಂಬಾ ಬೇಸಿಕ್ ಆಗಿ ಇದಾಗಿದ್ದೇನೆ. ಈಗ ಇಷ್ಟು ಈ ತರ ಕಂಪ್ಲೀಟ್ ಆಗಿ ಸೈಕ್ ತರ ನಾವ್ ಏನೋ ಒಂದ್ ಕತೆ ಮಾಡ್ಬೋದು. ಬಟ್ ಹಾಗೇನ್ ಆ ತರ ಈಗ ಶೈಲೇಶ್ ಸರ್ ತರ ಟೀಮ್ ನ ಬಂದು ಒಪ್ಸಿ ಇದ್ ಮಾಡ್ಬೇಕು ಅಂದ್ರೆ ಅದು ಆಬ್ವಿಯಸ್ಲಿ ಒಂದ್ ಫ್ಯಾಮಿಲಿ ಆಡಿಯನ್ಸ್ ಇಂದ ಹಿಡಿದು ಒಂದ್ ಕತೆಗಳನ್ನ ನೋಡೋ ತರ ಒಳ್ಳೆ ಕತೆಗಳು ಕೇಳಿ ಇಷ್ಟಪಡಕ್ಕೆ ನೋಡ್ತಾರಲ್ಲ ಆ ತರ ಎಲ್ಲ ಆಡಿಯನ್ಸ್. ಅಂಡ್ ಸ್ವಲ್ಪ ಒಂದು ಪಂಚತಂತ್ರ ಎಫೆಕ್ಟ್ ಇದೆ ಇದ್ರಲ್ಲಿ. ಒಂದು ಪಂಚತಂತ್ರ ಕಥೆಗಳು ನೋಡಿದಾಗ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಇಷ್ಟ ಆಗ್ತಿತ್ತಲ್ಲ, ಆ ತರದ್ ಒಂದು ಮಾರಲ್ ಇದೆ. ಸೊ ಆ ಮಾರಲ್ಲು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಪ್ರಕಾರ ಒಂದು ಪ್ರೈಮರಿ ಸ್ಕೂಲ್ ಮಕ್ಕಳು ಇಂಥವ್ರು ಅಪ್ಪ ಅಮ್ಮ ಏನಾದ್ರು ಕರ್ಕೊಂಡ್ ಬಂದು ಈ ಫಿಲಮ್ ತೋರ್ಸೋದ್ರಿಂದ ಇವತ್ತು ಈಗ ಪ್ಲಾನಿಟೇರಿಯಂ ಅಲ್ಲೆಲ್ಲ ನಮ್ಗೆ ಏನು ಒಂದ್ ಸೆಟ್ ಆಫ್ ಮೈಂಡ್ ಸೆಟ್ ಜನ ಅನ್ನೋ ತರ ಇದ್ ಮಾಡ್ತಾರಲ್ಲ, ಸೊ ಹಂಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿ ಚೆನ್ನಾಗಿ ಅನ್ಸುತ್ತೆ. ಸೊ ಮಕ್ಳಿಗಿಂದ ಹಿಡಿದು ದೊಡ್ಡವರು ಎಲ್ಲರೂ ನೋಡ್ಬೋದು. ಆಮೇಲೆ ಹಳ್ಳಿ ಕತೆ ಆಗಿರೋದ್ರಿಂದ ನನ್ಗದೇ ತುಂಬಾ ಇಷ್ಟ ಇದ್ದಿದ್ದು, ಒಂದ್ ಯಾವ್ದಾದ್ರು ಒಂದ್ ಹಳ್ಳಿಲಿರೋ ಕ್ಯಾರೆಕ್ಟರ್ಗಳು ಕುತ್ಕೊಂಡು ನೋಡಿದ್ರೆ ಟೈಮ್ ಲೂಪ್ ಅರ್ಥ ಆಗ್ಬೇಕು ಅವ್ರಿಗೆ. ಇದನ್ನ ತಲೆಯಲ್ಲಿ ಇಟ್ಕೊಂಡೆ ಮಾಡಿರೋದು. ಸೊ ಪ್ರತಿ ಒಬ್ರಿಗೂ ಎಲ್ಲಾ ತರದವ್ರಿಗೂ ಇಷ್ಟ ಆಗುತ್ತೆ. ವೆರಿ ನೈಸ್. ಸೊ ನೀವು ಹೇಳಿ ಸರ್, ಸಿನಿಮಾ ರಿಲೀಸ್ಗೆ ಹತ್ರ ಇದೆ, 13th ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಹಾಗೆ ಜನರು ನಿರೀಕ್ಷೆ ಮಾಡ್ದಂಗೆ ಸಿನಿಮಾ ಮುಟ್ಟುತ್ತೆ ಅನ್ನೋ ನಂಬಿಕೆ ನಿಮ್ಗೆ ಎಷ್ಟಿದೆ? ಸಿನಿಮಾಗೆ ಬಂದ್ರೆ ಖಂಡಿತ ಇಷ್ಟಪಡ್ತಾರೆ, ಅದಂತೂ ಗ್ಯಾರಂಟಿ ನಾವು ಕೊಡ್ಬೋದು. ನಮ್ಮ ಕಡೆಯಿಂದ ಖಂಡಿತ ಇಷ್ಟಪಡ್ತಾರೆ. ಒಂದು ಒಳ್ಳೆ ಸಿನಿಮಾ ಆಗಿದೆ ಅನ್ನೋದನ್ನ ಎಲ್ಲರೂ ಹೋಗ್ತಾರೆ. ಅಲ್ಲಿಗೆ ಬರೋದು ಮತ್ತೆ ಆ ಸಿನಿಮಾನ ನೋಡ್ತಾರೆ ಅನ್ನೋ ನಂಬಿಕೆ ಯಾಕಿದೆ ಅಂತಂದ್ರೆ ಇದರ ಟೈಟಲ್ ಇಂದ ಹಿಡಿದು ಎವ್ರಿಥಿಂಗ್ ಇಸ್ ಕ್ಯಾಚಿ. ಟೈಟಲ್ಲೇ ಒಂದು ತುಂಬಾ ಕ್ಯಾಚಿ ಆಗಿದೆ, ಶಾಲಿವಾಹನ ಶಕೆ. ಇದು ಒಂದು ಪಂಚಾಂಗದ ವರ್ಷ ಆರಂಭ ಅನ್ನೋ ಥರದ್ರಿಂದ ಮತ್ತೆ ಈ ಶಕೆ ಇಂಥ ಸಿನಿಮಾಗಳಿಗೆ ಈ ಶಕೆಯಿಂದಲೇ ಆರಂಭ ಅನ್ನೋ ನಿರೀಕ್ಷೆ ನಮ್ಮದು ತುಂಬಾ. ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಒಳ್ಳೆ ಸಿನಿಮಾ ಚೆನ್ನಾಗಾಗ್ಬೇಕು ಅಥವಾ ಕೆಟ್ಟದಾಗ್ಬೇಕು ಅಂದ್ರೆ ಒಂದೇ ಕೈಂಡ್ ಆಫ್ ಎನರ್ಜಿ, ಟೈಮು, ಕ್ರಿಯೇಟಿವಿಟಿ ಎಲ್ಲವೂ ಸ್ಪೆಂಡ್ ಮಾಡಿರ್ತೀವಿ. ಆದ್ರೆ ಒಂದು ಒಳ್ಳೆ ಸಿನಿಮಾ ಆದಾಗ ಅದನ್ನ ಜನರು ಸ್ವೀಕರಿಸಿದಾಗ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಸೊ ಅದು ಆಗಲಿ. ಹೆಚ್ಚಿನ ಭಾಗ ಪ್ರೊಡ್ಯೂಸರ್, ನಮ್ಗೆಲ್ಲರಿಗಿಂತ ಯೋಚನೆ ಇರೋದು ಪ್ರೊಡ್ಯೂಸರು, ಡೈರೆಕ್ಟರ್ಸ್ಗೆ. ಇವ್ರಿಗೆ ಹೆಚ್ಚಿನ ಇನ್ನೂ ಇಂಥ ಹಲವಾರು ಹೊಸ ಹೊಸ ಕಥೆಗಳನ್ನ ಯೋಚನೆಗಳಿರುವಂಥ ಯಂಗ್ ಮೈಂಡ್. ಸೊ ಅವ್ರಿಗೊಂದು ಸ್ವಲ್ಪ ಗೊಬ್ಬರ ಆಗುತ್ತೆ ಜನ ಕೊಡೋದು ದುಡ್ಡು. ಪ್ರೊಡ್ಯೂಸರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೇಕು. ಯಾಕಂದ್ರೆ ನಾವು ಒಬ್ಬ ಪ್ರೊಡ್ಯೂಸರ್ನ ಕಳ್ಕೊಂಡ್ರೆ ಒಂದು ಉದ್ಯಮನ ಕಳ್ಕೊಂಡ್ರೆ. ಸೊ ವಿ ಶುಡ್ ಆಲ್ವೇಸ್ ಎನ್ಶ್ಯೂರ್ ಪ್ರೊಡ್ಯೂಸರ್ ಇಸ್ ಇಂಟ್ಯಾಕ್ಟ್. ಅದಕ್ಕೆ ಅವ್ರನ್ನ ಅನ್ನದಾತರು ಅಂತ. ಹೌದು. ಸೊ ಅವ್ರ ದೃಷ್ಟಿಯಿಂದಾಗಿ ಅವ್ರಿಗಾಗಿ ನಾವು ಆಲ್ವೇಸ್ ಪ್ರೇ ಸಿನಿಮಾ ಚೆನ್ನಾಗಿ ಆಗ್ಲಿ ಅಂತ. ಮತ್ತೆ ಜನರಲ್ಲೂ ಅಪೀಲ್ ಮಾಡೋದು ಅಂದ್ರೆ ದಯವಿಟ್ಟು ಮೇಕ್ ಅನ್ ಅಟೆಂಪ್ಟ್, ನೋಡಿ ಆಮೇಲೆ ಜಡ್ಜ್ ಮಾಡಿ. ಉಳುಕು ಪಳಕು ಎಲ್ಲದರಲ್ಲೂ ಇರುವಂತದ್ದೇ. ಆದ್ರೆ ಚೆನ್ನಾಗಿರೋದನ್ನ ತಗೊಳ್ತಾ ಹೋಗೋಣ. ದಟ್ಸ್ ಹೌ ವಿ. ನಮ್ಮ ಮನೆಯಲ್ಲೂ ಅಷ್ಟೇ, ಎಷ್ಟೋ ವಿಷಯಗಳಲ್ಲಿ ನಮ್ಗೆ ಸಾಕಷ್ಟು ನಿರಾಸಕ್ತಿ ಅಥವಾ ಅಸಡ್ಡೆ ಇದ್ದೇ ಇರುತ್ತೆ. ಆದ್ರೆ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು ಇಟ್ಕೊಂಡಲ್ವಾ. ದಟ್ ಸೇಮ್ ಇನ್ ದ ಸೊಸೈಟಿ ಅಂತಲೂ ಅನ್ಸುತ್ತೆ.
ವೆರಿ ನೈಸ್, ಒಳ್ಳೆ ಮಾತು ಹೇಳಿದ್ರಿ ಸರ್. ನಿಜ, ಅದು ನೋಡಿ ನಿರ್ಧಾರ ಮಾಡ್ಲಿ ಅಲ್ವಾ? ಕರೆಕ್ಟ್. ಸೊ ನೀವು ಹೇಳಿ ಸರ್, ಈಗ ಯಾವ ರೀತಿ ಸೆಟ್ ಆಫ್ ಆಡಿಯನ್ಸ್ ಈ ಸಿನಿಮಾಗೆ ಬರ್ಬೋದು? ಎಲ್ಲರೂ ನೋಡ್ಬೋದಾ? ಎಲ್ಲರೂ ನೋಡೋದಾದ್ರೆ ಹೇಗೆ ನೀವು ಇನ್ವೈಟ್ ಮಾಡ್ತಾರೆ? ನಿಮ್ಮ ಸ್ಟೈಲ್ ಸ್ವಲ್ಪ ಇನ್ವೈಟ್ ಮಾಡಿ ಸರ್. ಈಗ ನಮ್ಮ ರಂಗಭೂಮಿಯಲ್ಲಿ ಒಂದು ಮಾತಿದೆ, ಕೆಲವು ವಿಷಯಗಳು ನಾವು 3ರಿಂದ 100ವರೆಗೂ ಅಂತ ಹೇಳ್ತೀವಿ. ಸೊ ಈ ಸಿನಿಮಾ 3ರಿಂದ 100ವರೆಗೂ. ನಾನು ಆಸ್ ಎ ಪ್ರೊಡ್ಯೂಸರ್ ಬ್ಯಾಂಡ್ ವಿಡ್ತ್ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಸೊ ಹಂಗಾಗಿ ಆಕ್ಚುಲಿ ಸೀರಿಯಸ್ಲಿ ಸ್ಪೀಕಿಂಗ್ ಎಲ್ಲರೂ ನೋಡೋಂಥ ಸಿನಿಮಾ, ಇದು ಎಲ್ರಿಗೂ ಟೇಕ್ ಅವೇ ಇದೆ. ಇದರಲ್ಲಿ ಮಕ್ಳಿಗೂ ಹೊಸ ವಿಷಯಗಳನ್ನ ಸಿಂಪ್ಲಿಫೈಡ್ ಆಗಿ ನಾವು ಮಾಡಿರೋದ್ರಿಂದ ಅವರು ಅರ್ಥ ಮಾಡ್ಕೊಳ್ಳೋ ಒಂದು ಅವಕಾಶ ಇದೆ. ಆಮೇಲೆ ಈ ಟೈಮ್ ಲೂಪು, ಟೈಮ್ ಟ್ರಾವೆಲ್ ಅಂದ ತಕ್ಷಣನೇ ಇದು ಬಹಳ ಕ್ಲಿಷ್ಟಕರವಾದ ಒಂದು ಸಬ್ಜೆಕ್ಟ್, ಇದು ಅರ್ಥ ಆಗಲ್ಲ ಅನ್ನೋದೊಂದು ಜನರಲ್ ಫೀಲಿಂಗ್ ಅದು. ಇದನ್ನ ನಾವು ಅತ್ಯಂತ ಸುಲಭವಾಗಿ, ಅದೇನು ಸುಲಿದ ಬಾಳೆಹಣ್ಣು ಅಷ್ಟು ಸಿಂಪ್ಲಿಫೈಡ್ ಆಗಿ ನಾವು ಒಂದು ಅಟೆಂಪ್ಟ್ ಮಾಡಿದ್ದೀವಿ. ಬಹಳ ಚೆನ್ನಾಗಿ ಸ್ಟ್ರೆಂತ್ ಆಕ್ಚುಲಿ ಇಂಥ ಒಂದು ಕ್ಲಿಷ್ಟ ಕಥೆಯನ್ನ ತುಂಬಾ ಸರಳವಾಗಿ ಹೇಳಿರೋ ರೀತಿ ಇಸ್ ಅ ಬಿಗ್ USP. ಇನ್ಫ್ಯಾಕ್ಟ್ ನಾನು ನಮ್ಮ ತಾಯಿಯವರಿಗೆ ಒಂದು ಅರ್ಧ ಸಿನಿಮಾ ಅಷ್ಟೇ ತೋರಿಸಿದ್ದೀನಿ. ಅವ್ರು ಶಿ ಇಸ್ ಅಬೌಟ್ 75 years ನಾವು. ಒಂದು ಅರ್ಧ ಸಿನಿಮಾ ಅಷ್ಟೇ ತೋರಿಸಿ ನಾವು ಅಲ್ಲಿಗೆ ನಿಲ್ಸಿದ್ವಿ. ಮುಂದಕ್ಕೆ ಅವ್ರದ್ದು ಏನು ನೋಡ್ಬೇಕು ಅಂತ ಅನ್ಸುತ್ತೋ ಅವ್ರಿಗೆ. ಸೊ ಅವರು ನನ್ನ ತುಂಬಾ ಫಾಲೋ ಅಪ್ ಮಾಡ್ತಿದ್ದಾರೆ. ಅರ್ಧ ಅಷ್ಟೇ ತೋರಿಸಿದ್ದು, ಇನ್ನ ಯಾವಾಗ ನೆಕ್ಸ್ಟ್ ನಾನು ಯಾವಾಗ ನೋಡ್ಬೇಕು ಅಂತ. ಅಂದ್ರೆ ದಟ್ಸ್ ಎ ಬಿಗ್ ಟೇಕ್ ಅವೇ ಫಾರ್ ಮೀ. ಅಂದ್ರೆ ಅನ್ಸ್ತಿದೆ ಅವರಿಗೆ ಮುಂದೆ ಏನಾಗುತ್ತೆ ಅರ್ಥ ಆಗ್ತಿದೆ. ಇಲ್ಲೇರವ್ರು ನಮ್ಮ ತಾಯಿ ಅವ್ರು ಹೆಂಗೆ ಅಂದ್ರೆ ಅವರು ಅವತ್ತಿನ ಕಾಲದಿಂದ ತುಂಬಾ ಪುಸ್ತಕಗಳನ್ನೆಲ್ಲ ಓದ್ಕೊಂಡ್ರು ಅಂತವ್ರು. ಅವ್ರು ಬೇಗ ಡಿಸ್ಮಿಸ್ ಮಾಡ್ಬಿಡ್ತಾರೆ, ಚೆನ್ನಾಗಿಲ್ಲ ಚೆನ್ನಾಗಿದೆ ಕಡ್ಡಿ ತುಂಡಾದಂಗೆ ಮಾತಾಡ್ಬಿಡೋಂಥವ್ರು ಅವರು. ಅವರು ಕೇಳ್ತಿದ್ದಾರೆ ಅಂದ್ರೆ ಐ ಥಿಂಕ್ ನಾವೆಲ್ಲ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ. ಒಂದು ಮಟ್ಟಕ್ಕೆ ನಾನು ಗೆದ್ದೆ ಅನ್ನೋ ಖುಷಿ, ಆ ಖುಷಿ ಇದೆ. ಸುರೇಶ್ ಅಂತ ಸಿನಿಮಾಟೋಗ್ರಫರ್. ಈ ಟ್ರೈಲರ್ ಅಲ್ಲಿ ಏನ್ ನೋಡಿ ನಾವು ಶಾರ್ಟ್ಸ್ ಗಳೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ಬರ್ತಾ ಇದೆ ಅಂತ ಎಲ್ಲ ಅನ್ಕೊಂತಾ ಇದೀವಿ. ಇದು ಸೊ ಅರುಣ್ ಸುರೇಶ್ ಸರ್ ಅಂತ. ಆಮೇಲೆ ಎಡಿಟರ್ ಬಂದು ಉಜ್ವಲ್ ಅಂತ. ಅವರು ಅಷ್ಟೇನೆ ಈ ಹಿಂದೆ ಒಂದಷ್ಟು ನಮ್ ಜೊತೆನೆ ವಾವ್ ಸಿನಿಮಾ ಎಡಿಟ್ ಮಾಡಿದ್ರು. ಅರುಣ್ ಸುರೇಶ್ ಕೂಡ ವಾವ್ ಸಿನಿಮಾಟೋಗ್ರಫರ್. ಸೊ ತುಂಬಾ ವಿಭಿನ್ನವಾಗಿ ಪ್ರಯತ್ನ ಮಾಡೋಣ ಅಂತ ಈ ಟೆಕ್ನಿಷಿಯನ್ಗಳು ಅವ್ರವ್ರ ಡಿಪಾರ್ಟ್ಮೆಂಟ್ ಇಂದ ಅವ್ರವ್ರದ್ದು ಒಂಥರ ಇಂಟರ್ನಲ್ ಮಾಡೋಣ, ಬೇರೆ ಏನೋ ಟ್ರೈ ಮಾಡೋಣ ಅನ್ನೋ ತರ ಇನ್ವಾಲ್ವ್ಮೆಂಟ್ ಮೇಲೆ ಅವ್ರುಗಳೆಲ್ಲ ಅವ್ರವ್ರದೇ ಐಡಿಯಾಗಳ ಮೇಲೆ ಇನ್ವಾಲ್ವ್ ಆದಂಗೆ ಅದು ತುಂಬಾ ಚೆನ್ನಾಗಿ ಶೇಪ್ ತಗೊಂಡಿರೋದು ಶಾಲಿವಾಹನ. ಅಂಡ್ ಸೌಂಡ್ ಎಫೆಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಅಲ್ಲಲ್ಲೇ ರೆಕಾರ್ಡ್ ಮಾಡಿಸಿ ಆ ಕ್ಲಿಪ್ಗಳನ್ನ ತಗೊಂಡ್ಬಂದು ಯೂಸ್ ಮಾಡಿ ಈ ತರ ಎಲ್ಲ ಒಂದ್ ರೌಂಡ್ ವರ್ಕ್ ಮಾಡಿದೀವಿ. ಸೊ ಶಂಕರ್ ಸರ್ ಅಂತ ಸೌಂಡ್ ಡಿಸೈನ್ ಎಲ್ಲ ಮಾಡಿರೋದು. ಸೊ ರೈಟರ್ಸ್ ಬಂದು ಪ್ರಶಾಂತ್ ವೈಯನ್ ಮತ್ತೆ ಅಭಿನಂದನ್ ದೇಶ್ಪ್ರಿಯ ಅಂತ. ಪ್ರಶಾಂತ್ ಬಂದು ಆಕ್ಟ್ ಮಾಡಿದ್ದಾರೆ, ಈಗ ಅದ್ರಲ್ಲಿ ಸೂರ್ಯ ಅನ್ನೋ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ದಾರೆ. ಸೊ ಭರತ್ ಬಂದು ಲಿರಿಕ್ಸ್ ಮತ್ತೆ ಈ ಸಿನಿಮಾದಲ್ಲಿ ಕಂಟೆಂಟ್ ವೈಸ್ ತುಂಬಾ ಇನ್ವಾಲ್ವ್ ಆಗಿ ಅದೇ ಆಗ್ಲೇ ಹೇಳಕ್ ಟ್ರೈ ಮಾಡೋದಲ್ಲ, ಈ ಸ್ಪೇಸ್ ಇನ್ಫಾರ್ಮೇಶನ್ಗಳು ಇದೆ ಇದರಲ್ಲಿ ಅಂತ. ಸೊ ಆ ತರ ಇನ್ಫಾರ್ಮೇಶನ್ಗೆಲ್ಲ ತುಂಬಾ ವರ್ಕ್ ಮಾಡಿದ್ದಾರೆ. ಅಂಡ್ ಸಿಂಗರ್ ಬಂದು ಪರ್ವೇಸ್ ಅಂತ. ಸೊ ಈಗ ಪೋಸ್ಟರ್ಗಳು ತುಂಬಾ ವಿಭಿನ್ನವಾಗಿ ಇದಾಗ್ತಾ ಇದೆ, ಕ್ರೆಡಿಟ್ಸ್ ಇದೆ. ಸೊ ಹಂಗಾಗಿ ಅದು ಅವಿನಾಶ್ ಅಂತ ಪೋಸ್ಟರ್ ಡಿಸೈನರ್. ಸೊ ಹಿಂಗ್ ನಡೀತಾ ಇದೆ. ವೆರಿ ನೈಸ್. ಮತ್ತೆ ನಾಯಕಿ ಬಗ್ಗೆ ಮಾತಾಡ್ಬೇಕಲ್ಲ, ಸಿನಿಮಾ ನಾಯಕಿ ಬಗ್ಗೆ. ನಾಯಕಿ ಬಗ್ಗೆ ಮಾತಾಡ್ತಾರ, ನಾಯಕನೇ ಮಾತಾಡ್ಲಿ. ನಾನು ನನ್ನ ತಂಡದ ಬಗ್ಗೆ ಮಾತಾಡ್ತೀನಿ. ಇದು ನಾವು ಸೈಡ್ ವಿಂಗ್ ಸಿನಿಮಾಸ್ ಅಂತ ಏನಿದೆ, ಇದು ನಮ್ದು ಸೈಡ್ ವಿಂಗ್ ಕಲ್ಚರಲ್ ಟ್ರಸ್ಟ್ ಅಂತೇಳಿ ನಮ್ದೊಂದು ರಂಗಭೂಮಿ ತಂಡ. ಸುಮಾರು 40 ಜನ ಇದೀವಿ ನಾವು ತಂಡದಲ್ಲಿ. ಈ ಸಿನಿಮಾ ಇವತ್ತು ಆಗಬೇಕು ಅಂದರೆ ಅವರೇ ಮುಖ್ಯ ಕಾರಣ. ವಾಟ್ ಅ ವಂಡರ್ಫುಲ್ ವೈಬ್ರೆಂಟ್ ಟೀಮ್. ಪ್ರಾಬಲಿ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಅನ್ನೋ ಭಯನೂ ಇದೆ. ಬಟ್ ಏನಾದ್ರೂ ಆಗ್ಲಿ ಇನ್ನೊಂದು ಅಷ್ಟು ಸಿನಿಮಾ ಮಾಡ್ಬೋದೇನೋ ಅನ್ನೋ ಒಂದು ಆನೆ ಬಲ ನನಗೆ ನನ್ನ ಟೀಮೇ. ಸೊ ವಾಟ್ ಅ ವಂಡರ್ಫುಲ್ ಸೆಟ್ ಆಫ್ ಟೀಮ್. ನಾವು 40 ಜನ ಇದ್ದಾರೆ. 40 ಜನದ ಹೆಸರು ನಾನು ನೀವು ಅವಕಾಶ ಕೊಟ್ಟರೆ ತಗೊಂಡ್ಬಿಡ್ತೀನಿ. ಓಪನಿಂಗ್ ಅಲ್ಲಿ ಸರ್ ಕೇಳಿದ್ರು, ಬಂದು ಕೂತ್ಕೊಳ್ಳೋಕು ಮುಂಚೆ ಒಂದು ಪ್ರಶ್ನೆ ಕೇಳಿದ್ರು, ಏನ್ ಪ್ರಶ್ನೆ ಕೇಳ್ತೀರಾ ಅಂತ. ಹಾಗೆ ಸರ್ ಇದ್ರು, ಸರ್ ಮಾಡಿದ್ರು, ಏನ್ ಕೇಳ್ತೀನಿ ಕೇಳಿದ್ಮೇಲೆ ಹೇಳಿ ಅಂತ. ಈಗ ಬಿಟ್ರೆ ಇಡೀ ದಿನ ಮಾತಾಡ್ತಾರೆ. ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಇವಾಗ ಎಲ್ಲ. ತುಂಬಾ ಬೇಗ ಇಂಟ್ರೆಸ್ಟ್ ಕಳ್ಕೊಳ್ತಾರೆ ಸರ್, ಯಾವ್ದ್ರಲ್ಲೂ ಅಷ್ಟು ಆಸಕ್ತಿ ಇರಲ್ಲ. ಬಟ್ ಅಷ್ಟು ಖುಷಿಯಾಗಿ, ಅಷ್ಟು ಜೋಶಲ್ಲಿ. ಅಂಡ್ ನಿಜವಾಗ್ಲೂ ಸರ್ ನೀವ್ ಹೇಳಿದ್ರೆ ನಿಮ್ ಟೀಮ್ ಬಗ್ಗೆ, ನಾವು ಹೇಳೋದಾದ್ರೆ ವಿ ಆರ್ ಹ್ಯಾಪಿ. ಯಾಕಂದ್ರೆ ನಿಮ್ ಟೀಮ್ ವರ್ಕ್ ಹೇಗಿರ್ಬೋದು ಅನ್ನೋದು ಈಗಲೇ ಗೊತ್ತಾಗ್ತಿದೆ. ಬಂದ ತಕ್ಷಣ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್, ಒಂದು ಸೆಟಪ್ ನೋಡಿದ್ರೇನೆ ಅಲ್ವಾ ಸರ್, ಹೆಂಗೋ ಒಂದ್ ಕಡೆ 4 ಚೇರ್ ಹಾಕೊಂಡು ಮಾಡ್ಬೋದಲ್ಲ. ಮಾತ್ರ ಸಿನಿಮಾ ಬಗ್ಗೆ ತಾನೇ ಮಾತಾಡ್ತಿರೋದು, ಪ್ಲೇಸ್ ಬಗ್ಗೆ ಅಲ್ವಲ್ಲ. ಹಂಗೆಲ್ಲೂ ಆಗ್ಲಿಲ್ಲ. ಸಂಪೂರ್ಣವಾಗಿ ಕಾನ್ಸೆಪ್ಚುಲೈಸ್ ಮಾಡಿ ಸೆಟಪ್ ಮಾಡಿರೋದು ಎಲ್ಲ ಅವ್ರಗಳೇ.
ಅದು ಇದನ್ನು ಕ್ರಿಯೇಟಿವ್ ಆಗಿ ಇಷ್ಟು ಇಂಟ್ರೆಸ್ಟ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಸೊ ನಿಮ್ಮ ಟೀಮ್ ವರ್ಕ್ ಹೇಗಿರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಸೆಗ್ಮೆಂಟ್ ಅವ್ರಿಗೋಸ್ಕರ ನೀವು ಮಾಡಬೇಕು. ಡೆಫಿನೆಟ್ ಆಗಿ 100% ಮಾಡೋಣ, ಅದ್ರಲ್ಲೇನಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಫೈನಲ್ ಆಗಿ ನೀವು ಹೀರೋಯಿನ್ ಬಗ್ಗೆ ಒಂಚೂರು ಮಾತಾಡಿದ್ರೆ. ಮ್ಯಾಮ್ ಅದೇ ಇದ್ರಲ್ಲಿ ಏನಂದ್ರೆ ಹೀರೋ ಹೀರೋಯಿನ್ ಅನ್ನೋ ತರ ವರ್ಕ್ ಅಲ್ಲಿ ಇಲ್ಲ ಇದು, ಲೈಕ್ ಆತರ ವಿಚಾರಗಳಿಲ್ಲ ಕಥೆಯಲ್ಲಿ. ಒಂದ್ ಕಂಟೆಂಟ್ ಮೇನ್ ಹೋಗ್ತಾ ಇರುತ್ತೆ. ಸೊ ಹಂಗಾಗೇನೆ ಆತರ ಇದ್ದಾಗ್ಲೇನೆ ಈ ಸುಂದರ್ ಸರ್ ತರ ದೊಡ್ಡ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಒಪ್ಕೊಂಡ್ರು. ಈಗ ಚಿಲ್ಲರ್ ಮಂಜು ಅದ್ರಲ್ಲಿ ನಾನು ಒಂದ್ ಕ್ಯಾರೆಕ್ಟರ್ ಅನ್ನೋ ತರ ಹೆಂಗಿದಾಯ್ತು. ಸೊ ಸುಪ್ರೀತನೂ ಅಷ್ಟೇನೆ, ಅವ್ರು ಆಲ್ರೆಡಿ ದೊಡ್ಡ ದೊಡ್ಡ ಫಿಲ್ಮ್ಗಳಲ್ಲೆಲ್ಲ ವರ್ಕ್ ಮಾಡಿ ಸೀರಿಯಲ್ಗಳಲ್ಲೆಲ್ಲ ಇದಾಗಿದ್ರು. ಆ ಕ್ಯಾರೆಕ್ಟರ್ ತಲೆಯಲ್ಲಿ ಇಟ್ಕೊಂಡು ಆ ಕ್ಯಾರೆಕ್ಟರ್ ತರ ಬಿಹೇವ್ ಮಾಡಿ ಆಕ್ಟ್ ಮಾಡಿದ್ದಾರೆ. ಸೊ ಅದನ್ನ ಈ ತರ ದೊಡ್ಡವ್ರೆಲ್ಲ ಮಾಡಿರೋದ್ರಿಂದ ಸಿನಿಮಾ ಜಾಸ್ತಿ ಶಕ್ತಿ ಆಡ್ ಆಗಿದೆ. ವೆರಿ ನೈಸ್. ಖುಷಿ ಆಯ್ತು ನಿಮ್ಮ ಎಲ್ಲರ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ಮತ್ತೆ ಸಿಗೋಣ ಡೆಫಿನೆಟ್ ಆಗಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ನೀವ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ನಾವ್ ಅನ್ಕೊಂಡಾಗೆ ಸಿನಿಮಾ ಸಕ್ಸಸ್ ಆಗ್ಲಿ, ಜನರನ್ನ ಮುಟ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ಶಾಲಿವಾಹನ ಶಕೆ. ಏನಿದು ಶಕೆನಾ ಅಂತ ನೀವು ಸಿನಿಮಾ ನೋಡಿ ತಿಳ್ಕೊಳ್ಳಿ. ಸೊ ಸಿನಿಮಾ ಮೇಲಂತೂ ನಿಮ್ಗೆ ಡೆಫಿನೆಟ್ ಆಗಿ ಇಂಟರ್ವ್ಯೂ ನೋಡಿದ್ರೆ ಅಥವಾ ಟೀಮ್ ಮಾತಾಡಿದನ್ನ ನೋಡಿದ್ರೆ ಕ್ಯೂರಿಯಾಸಿಟಿ ಮತ್ತಷ್ಟು ಜಾಸ್ತಿ ಆಗಿರುತ್ತೆ. ಟ್ರೈಲರ್ ನೋಡಿಲ್ವಾ? ಫಸ್ಟ್ ನೀವು ಟ್ರೈಲರ್ನ ನೋಡಿ. ಟ್ರೈಲರ್ ನೋಡ್ತಿದ್ದಂಗೆ ಡೆಫಿನೆಟ್ ಆಗಿ ನಿಮ್ಗೆ ಒಂದ್ ಕಡೆ ಅನ್ಸುತ್ತೆ ನೋಡಿ ಸಿನಿಮಾದಲ್ಲಿ ಏನಿದೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ. ನೋಡ್ಬೇಕು ಅಂತ OTTಗೋಸ್ಕರ ವೆಯ್ಟ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನೀವು ಥಿಯೇಟರ್ಗೆ ಹೋಗಿ ನೋಡಿ. ಯಾಕೆಂದ್ರೆ ಇದು ನಮ್ಮ ಕನ್ನಡ ಸಿನಿಮಾ ನಾವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಥಿಯೇಟರ್ಲ್ಲೇ ನೋಡೋ ಮುಖಾಂತರ ಕನ್ನಡ ಸಿನಿಮಾನ ಬೆಳೆಸ್ಬೋದು, ಉಳಿಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.